Correct, sir. ಈ ಬಿಸಿನೆಸ್ ಹಿಂಗೈತಲ್ಲ ಇವತ್ತು ಯಾರು ನಮ್ಮಂಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ದೊಡ್ಡ ಬಿಸಿನೆಸ್ ಸಣ್ಣ ಮಟ್ಟದೊಳಗ ಗೊತ್ತಿರ್ಲಾರ್ದ ಸ್ಟಾರ್ಟ್ ಆಗ್ತೈತೆ ಅಂತ ಪಾಟೀಲ್ರೆ. ಉದಾಹರಣೆಗೆ ಯಾವ್ದು ಮೈಕ್ರೋಸಾಫ್ಟ್ ಓನರ್ ಒಂದು ಶೆಡ್ ನಿಂದ ಸ್ಟಾರ್ಟ್ ಮಾಡಿದ. ನಾನು Yes, ಹೆಮ್ಮೆಯಿಂದ sir. ಹೇಳ್ಕೊತೀನಿ, ಬಹಳ ಸಣ್ಣ ಮಟ್ಟದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಬಿಸಿನೆಸ್ ನಾಳೆ ಯಾವ ಮಟ್ಟಕ್ಕೆ ಹೋಗ್ತೈತೆ ಅಂತ ನಮಗೆ ಗೊತ್ತಿಲ್ಲ. ಅದ್ರ ಝಲಕ್ ಆಲ್ರೆಡಿ ತೋರ್ಸಾಕ್ತೈತಿ ನಮಗೆ. ಏನ್ ತೋರ್ಸಾಕ್ತೈತಿ ಝಲಕ್ ಪಾಟೀಲ್ರೆ? ನಾವ್ ಎಲ್ಲಿ ಹೋಗ್ತೀವಿ ಅಲ್ಲೇ ಈ ಕಾನ್ಸೆಪ್ಟ್ ಪವರ್ಫುಲ್ ಐತ್ರಿ, ಯಾರ್ರಿ ಮಾಡಿದಾರ ಅಂತ ಹೇಳ್ತಾರ ಹೊರತಾಗಿ ಬಂಡಲ್ ಐತ್ರಿ, ಇದು ನಡೆಯಂಗಿಲ್ಲ, ಇದು ಹಂಗ ಹಿಂಗ ಅಂತ ಯಾರು ಇವತ್ತಿನ ಮಟ್ಟ ನಮ್ಗೆ ಅಂದಿಲ್ಲ. ಏನೈತಿ ಯಾಕೆ ನಡೆಯಂಗಿಲ್ಲ, ಯಾಕೆ ನಡೆಯುತ್ತೆ ಅಂತ ಅಲ್ಲೇ ಆನ್ಸರ್ ಕೊಟ್ಟಿದೀವಿ. ಎಸ್ 100%. ಈಗ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಇವತ್ತಿನ ಪ್ರೆಸೆಂಟೇಶನ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಈಗ ನಾನು ಪ್ರತಿಯೊಂದು ವಿಷಯನು ಪಾಯಿಂಟ್ ಟು ಪಾಯಿಂಟ್ ಮಾತಾಡಕ್ ಇಷ್ಟಪಡ್ತೀನಿ. ಆಗ್ಬೋದಲ್ಲ ಪಾಟೀಲ್ರೆ? ಸೊ ಈಗ ನಾವು ಮೊದಲೇದಾಗಿ ಒಂದು ನಿಮಿಷ ಪೆನ್ ಎಲ್ಲಿತ್ತದು? ಮೊದಲೇದಾಗಿ ಚಲೋ ಎಲ್ಲಿತ್ತದು ಪೆನ್? ಒಂದು ನಿಮಿಷ ಪೆನ್ ಅನ್ನ ನಾನು ಇದು ಮಾಡ್ತೀನಿ. ಓಕೆ, ಒಂದೇ ನಿಮಿಷ ಪ್ಲೀಸ್. ಓಕೆ, ಈಗ ನಾನು ಅಲ್ಲಿ ಮಟ್ಟ ಇದು ಆಗೋ ಮಟ್ಟ ಚಾರ್ಜ್ ಆಗೋ ಮಟ್ಟ ಚಲೋ. ಚಲೋ. ಈಗ ನಾವು ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿ, ಹೌದಲ್ಲಮ್ಮ ಸವಿತಾ? ನಮ್ಮ ಕಂಪನಿ ನಾವು ಸ್ಟಾರ್ಟ್ ಮಾಡಿದ್ದು 24ನೇ ತಾರೀಕು 8ನೇ ತಿಂಗಳ 2025ನೇ ಇಶ್ಯೂ, ಹೌದಲ್ಲಮ್ಮ? ಹೌದು ಸರ್. ಈ ನಮ್ಮ ಕಂಪನಿ ನಾವು ಈ ಡೇಟ್ಗೆ 24ನೇ ತಾರೀಕು ಆಗಸ್ಟ್ 2025ನೇ ಇಶ್ಯೊಳಗೆ ನಾವು ಕಂಪನಿ ಸ್ಟಾರ್ಟ್ ಮಾಡಿವಲ್ಲ, ಅದರ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಪ್ಯೂರ್ ನಾವು ಹೆಮ್ಮೆ ಅಂತ ಹೇಳ್ಕೊತೀವಿ. ಇದು ಪ್ಯೂರ್ಲಿ 100% ಇಂಡಿಯನ್ ಕಂಪನಿ. ಅದು ಇಂಡಿಯಾದೊಳಗೆ ಕರ್ನಾಟಕದ ಕಂಪನಿ. ಆ ಕರ್ನಾಟಕದೊಳಗೂ ಸಹಿತ ಪರ್ಟಿಕ್ಯುಲರ್ ಆಗಿ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದ್ರಿಂದ ನಾವು ಹುಬ್ಬಳ್ಳಿ ಇಂಡಿಯಾ ಅಂತ ನಾವು ಬರಿತೀವಿ, ಹೌದಲ್ಲಮ್ಮ? ಹೌದು ಸರ್. ಓಕೆ, ಡನ್. ಈಗ ಈ ಕಂಪನಿ ಒಂದು ಅಂದ್ಮೇಲೆ ಅದಕ್ಕೊಂದು ಫೌಂಡರ್ ಅಥವಾ ಓನರ್ ಅಥವಾ ನಡೆಸ್ತಕ್ಕಂಥ ವ್ಯಕ್ತಿ ಯಾರು ಸಿಇಒ ಅಂತಾರ, ಹೌದಲ್ಲಮ್ಮ? ಈಗ ನಾವು ಮಾತ್ರ ಫೌಂಡರ್ ಅಂತ ಹೇಳ್ತೀವಿ, ಹೌದಲ್ಲ? ಹೌದು ಸರ್. ಈ ಫೌಂಡರ್ ಹೆಸರು ಏನಮ್ಮ? TR ಅಚಲ್ಕರ್. ಈ TR ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಯಾರಮ್ಮ? ಈ TR ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಇವನ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂದ್ರೆ, ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ನೆಟ್ವರ್ಕ್ ಮಾರ್ಕೆಟಿಗೆ ಕಾಲಿಟ್ಟಿದ್ದು 6ನೇ ತಾರೀಕು ಫೆಬ್ರವರಿ ತಿಂಗಳ 1995ನೇ ಇಶ್ಯೊಳಗೆ. ಯಾವಾಗಮ್ಮ? ಫೆಬ್ರವರಿ 6ನೇ ತಾರೀಕು 1995ನೇ ಇಶ್ಯೊಳಗೆ. 6ನೇ ತಾರೀಕು ಫೆಬ್ರವರಿ 1995ನೇ ಇಶ್ಯೂ ಅವತ್ತ ಮಂಡೇ ಇತ್ತು. ಈಗ ನೋಡಮ್ಮ, ಈ ಡೇಟಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ ಅಚಲ್ಕರ್ ಒಂದು ಆಟೋ ವೀಲ್ಸ್ ಅಂತ ಕಂಪನಿ ಒಳಗೆ ಕೆಲಸ ಮಾಡಿದ್ರು. ಯಾವ್ದಮ್ಮ? ಆಟೋ ವೀಲ್ಸ್ ಅಂತ. ಆಮೇಲೆ ಈ ಆಟೋ ವೀಲ್ಸ್ ಅಂತ ಕಂಪನಿ ಓನರ್ ಸಹಿತ ಇದೇ ಅಚಲ್ಕರ್. ಈಗೇನು ನೀವು ನಮ್ ಜೀರೋ ನೋಡಾಕ್ತಿರಲ್ಲ, ಇದೇ ಈ ಆಟೋ ವೀಲ್ಸ್ ಕಂಪನಿ ಅಂತಕ್ಕಂಥ 1995 ಇಶ್ಯೊಳಗೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿನೂ ಅಚಲ್ಕರ್. ಅಂದ್ರೆ ಅಚಲ್ಕರ್ ಈಗಲ್ಲ, 30 ವರ್ಷದಿಂದ ಒಂದು ಸ್ವಂತ ಕಂಪನಿ ಆಗಿರ್ತಕ್ಕಂಥ ಆಟೋ ವೀಲ್ಸ್ ಅಂತ ನಡೆಸಿರ್ತಕ್ಕಂಥ ಅನುಭವ ಐತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು. ಸವಿತಾ ಪಾಟೀಲ್ರೆ, ಈ ಅಚಲ್ಕರ್ 1995 ಇಶ್ಯೊಳಗೆ ಈ ಆಟೋ ವೀಲ್ಸ್ ಅಂತಕ್ಕಂಥ ಕಂಪನಿ ಸ್ಟಾರ್ಟ್ ಮಾಡಿದ್ದ, ಅದಕ್ಕೇನಾದ್ರು ಪ್ರೂಫ್ ಐತೇನ್ರಿ ಸರ್? ಪ್ರೂಫ್ ಐತಿ ಅಂತ ಸ್ವಲ್ಪ ಒಂದ್ಸರಿ ನೋಡ್ಬಿಡೋಣಲ್ಲ. ಈಗ ನೋಡ್ರಿ, ಈಗ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿ ಆಟೋ ವೀಲ್ಸ್ ಅಂತಕ್ಕಂಥ ಕಂಪನಿ ನಡೆಸಿದ್ದ ಅನ್ನಕ್ಕೆ ನನಗೇನಾರ ಪ್ರೂಫ್ ಸಿಗ್ತೈತೇನಂದ್ರೆ, ಈಗ ಒಂದ್ ಕೆಲಸ ಮಾಡೋಣ. ಇಲ್ಲೇ ಅಚಲ್ಕರ್, ಚಲೋ. ಈಗ ನೋಡ್ರಿ, ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿದು ನಾನಿಲ್ಲೇ ತೆಗಿತೀನಿ. ಓಕೆ, ಡನ್. ಇಲ್ಲೆಲ್ಲೈತದು? ಈಗ ನೋಡ್ರಿ, ಎಲ್ಲೈತದು? ಇಲ್ಲಮ್ಮ, ಆಟೋ ವೀಲ್ಸ್ ಅನ್ನೋದು ಇಲ್ಲಿ ಬಂದಿಲ್ಲ. ಈಗ ನೋಡ್ಕೊಡ್ರಿ, ಕಾಣಕ್ತೈತಿ? ಆಟೋ ವೀಲ್ಸ್ ಅಂತ ಕಾಣಕ್ತಿದ್ದಿಲ್ರಿ? ಆಟೋ ವೀಲ್ಸ್ ಇದು ಪ್ಯಾನ್ ಕಾರ್ಡ್ ಹೌದಲ್ಲ ಇದು? ಓಕೆ ಓಕೆ. ಈಗ ಹೇಳ್ರಿ, ಯಾವತ್ತು ಏನೈತಿ ಅಚಲ್ಕರ್ ಸುಳ್ಳು ಮಾತಾಡೋ ಪ್ರಶ್ನೆ ಬರಂಗಿಲ್ಲ. ಅಂದ್ರೆ ಏನು ಸರ್, 30 ವರ್ಷದಿಂದ ಅವಾಗಿಂದು ನಾನು ಪ್ಯಾನ್ ಕಾರ್ಡು ಸಹಿತ ಇನ್ನೂವರೆಗೆ ಸೇಫ್ ಆಗಿಟ್ಟೇನಿ. ಆ ಕಂಪನಿ ಕ್ಲೋಸ್ ಆಗೈತಿ, ಆದ್ರೆ ಅದ್ರ ಕಂಪನಿದ ಪ್ಯಾನ್ ಕಾರ್ಡ್ ಇವತ್ತಿಗೂ 30 ವರ್ಷದಿಂದ ಒಂದು ಕಂಪನಿ ನಡೆಸತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿ ಈ ಅಚಲ್ಕರ್ಗೆ ಮತ್ತೊಂದು ಕಂಪನಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತೈತಿ, ಒಂದು ಕೆಪಾಸಿಟಿ ಇರ್ತೈತಿ ಅಂತ ಹೇಳ್ಬೋದು. ಏನಂತೀರಿ ಪಾಟೀಲ್ರೆ? ಇದ್ರ ಜೊತೆಗೆ ಮತ್ತೆ ಇಷ್ಟೇ ಅಲ್ಲ,
ಕಳೆದ ಒಂದಲ್ಲ ಎರಡಲ್ಲ ಸುಮಾರು 30 ವರ್ಷದಿಂದ ನಿರಂತರವಾಗಿ ಈ 30+ ಇಯರ್ಸ್ ನಿಂದ ನಿರಂತರವಾಗಿ ನೆಟ್ವರ್ಕ್ ಮಾರ್ಕೆಟ್ ಬಿಟ್ಟರೆ ಬೇರೆ ಯಾವ ಕಂಪನಿ ಯಾವ ಮಾರ್ಕೆಟ್ಗೂ ಮಾಡಿಲ್ಲ. ಉದಾಹರಣೆಗೆ ಈಗ ಇದನ್ನ ನಾನು ಕೆಲವೊಂದು ಕಂಪನಿ ಹೇಳ್ತೀನಿ. ಆ ಟೈಮ್ದೊಳಗೆ ನಾನ್ ಮಾಡಿರ್ತಕ್ಕಂಥದ್ದು ಒಂದೇದು ಜೇಲ್ ಅಂದ್ರೆ ಜಪಾನ್ ಲೈಫ್ ಆಫ್ ಇಂಡಿಯಾ ಅಂತ ಆ ಕಂಪನಿ ಹೆಸರು. ಇದ್ರ ಜೊತೆಗೆ ಎರಡನೇದು MC ಅಂದ್ರೆ ಮೋದಿ ಕೇರ್ ಅಂತ ಅರ್ಥ. ಇದಾದ್ಮೇಲೆ ನೆಕ್ಸ್ಟ್ RMP ನಿಮಗೆ ಎಲ್ಲರಿಗೂ ಗೊತ್ತು ಹೌದಲ್ರಿ. ಇದಾದ್ಮೇಲೆ ಮೋನಾವಿ ಅಂತಿಕೊಂಡು ಮೋನಾವಿ ಅನ್ನೋದು ಮತ್ತೊಂದು ಕಂಪನಿ. ಈ ಪ್ರಕಾರ ಒಂದಲ್ಲ ಎರಡಲ್ಲ ಮೋರ್ ದೆನ್ 10 ಕಂಪನಿ ಒಳಗೆ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿನ ಮೋರ್ ದೆನ್ 10 ಕಂಪನಿ ಒಳಗೆ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಚಲ್ಕರ್. ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ವ್ಯಕ್ತಿ ಒಂದು ಕಂಪನಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇರ್ಬೋದು. ಏನಂತೀಮ ಅಂತಿಮ ಎಸ್ ಸರ್. ಸೊ ಈ ಪ್ರಕಾರ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇರ್ತಕ್ಕಂತ ಇದು ಎಕ್ಸ್ಪೀರಿಯನ್ಸ್ ಇದೆ. ಇಂಥ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗೆ ಮತ್ತೆ ಇದು ಬಿಡ್ರಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಆಟೋ ವಿಷಯದ ನಾನು ಪ್ಯಾನ್ ಕಾರ್ಡ್ ಸಹಿತ ತೋರಿಸಿದೆ. ಇದಕ್ಕೆ ಪ್ರೂಫ್. ಸೊ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವ್ಯಕ್ತಿ ಆದ್ವಾ ಈಗ ಅಚಲ್ಕರ್ ಅಂತ ಗೊತ್ತಾದ ಹೌದಲ್ರಿ. ಹೌದು ಸರ್. ಓಕೆ, ಈಗ ಇದ್ರ ಜೊತೆಗೆ ಮತ್ತೊಂದು ಈಗ ನಾವು ಬಿಸಿನೆಸ್ ಮಾಡಕ್ಕೆ ಬಿಸಿನೆಸ್ ಅಂದ್ಮೇಲೆ ಅದಕ್ಕೊಂದು ಬಿಸಿನೆಸ್ ನೇಚರ್ ಅಂತ ಕರೀತಾರ. ವರ್ಕ್ ಮಾಡಿದ್ರೆ ವರ್ಕ್ ನೇಚರ್ ಆಫ್ ವರ್ಕ್ ಅಂತ ಕರೀತಾರ. ಈಗ ನಾವು ನೇಚರ್ ಆಫ್ ಬಿಸಿನೆಸ್ ಬಗ್ಗೆ ಮಾತಾಡೋಣ. ನಾವೇನ್ ಬಿಸ್ನೆಸ್ ಮಾಡಾಕ್ತಿವಿ ಇದು ಕ್ರೌಡ್ ಫಂಡಿಂಗ್ ಕ್ಯಾಟಗರಿ ಒಳಗೆ ಬರ್ತೈತಿ. ಎದ್ರೊಳಗೆ ಬರ್ತೈತಮ್ಮ? ಎಷ್ಟು ಜನ ಇದು ನಮ್ದು ಮಾತ್ರ ಕ್ರೌಡ್ ಫಂಡಿಂಗ್ ದೊಳಗ ಬರ್ತೈತಿ. ಎಷ್ಟು ಜನ ಮನಿ ಸರ್ಕ್ಯುಲೇಷನ್ ಅಂತಾರ. ನಮ್ಮ ಕಂಪನಿ ಇದು ನಮ್ಮ ಬಿಸಿನೆಸ್ ನೇಚರ್ ಮನಿ ಸರ್ಕ್ಯುಲೇಷನ್ ಆಕ್ಟ್ 1978 ಪ್ರಕಾರ ಬರಂಗಿಲ್ಲ. ನಮ್ದು ಕ್ರೌಡ್ ಫಂಡಿಂಗ್ ಅಂತ ಆರ್ಟಿಕಲ್ 4 ಅಂತ ಕರೀತಾರ. ಅದ್ರೊಳಗ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು ಸರ್. ಓಕೆ, ಸೊ ಇದು ಇಲ್ಲಿಗಲ್ ಬಿಸ್ನೆಸ್ ಅಲ್ಲ, 100% ಲೀಗಲ್ ಆಗಿರ್ತಕ್ಕಂಥ ಒಂದು ಬಿಸ್ನೆಸ್. ಈಗ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಈಗ ಕ್ರೌಡ್ ಫಂಡಿಂಗ್ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಈಗ ನಾವು ತಿರುಪತಿ ತಿಮ್ಮಪ್ಪನ ಹುಂಡಿಗೆ ದುಡ್ಡು ಹಾಕ್ತಿವಲ್ಲ ಅದು ಕ್ರೌಡ್ ಫಂಡಿಂಗ್. ಧರ್ಮಸ್ಥಳ ಹುಂಡಿಗೆ ಹಾಕ್ತಿವಲ್ಲ ಅದು ಕ್ರೌಡ್ ಫಂಡಿಂಗ್. ಗೋರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತೇವಲ್ಲ ಅದು ಕ್ರೌಡ್ ಫಂಡಿಂಗ್. ಶೇರ್ ಮಾರ್ಕೆಟ್ ನಡೆದಿರೋದು ಕ್ರೌಡ್ ಫಂಡಿಂಗ್ ಮೇಲೆನೆ. ಆಮೇಲೆ ಮ್ಯೂಚುವಲ್ ಫಂಡ್ ಕಂಪನಿಗಳು ನಡೆದ ಕ್ರೌಡ್ ಫಂಡಿಂಗ್ ಮೇಲೆ. ಇವನ್ LIC ಅಂತ ನಾವು ಜೀವನದೊಳಗೆ ಏನಾದ್ರು ಕಷ್ಟ ಬಂದ್ರೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಸೇಫ್ ಇರ ತಗೊಂಡು LIC ಮಾಡ್ತಿಲ್ಲ ಅದು ಕ್ರೌಡ್ ಫಂಡಿಂಗ್. ಈಗ ಇದ್ರ ಜೊತೆಗೆ ಮುಸ್ಲಿಮ್ಸ್ ಜನ ಜಕಾತ್ ಅಂತ ಕಲೆಕ್ಟ್ ಮಾಡ್ತಾರ ಅದು ಕ್ರೌಡ್ ಫಂಡಿಂಗ್. ಯಾವ್ದ್ರೊಂದು ಗುಡಿ ಕಟ್ಟಬೇಕಂದ್ರೆ ಪಟ್ಟಿ ಅಂತ ಹೇಳ್ತೀವಿ ಅದು ಕ್ರೌಡ್ ಫಂಡಿಂಗ್. ಇವನ್ ಗಣಪತಿ ಹಬ್ಬ ಮಾಡ್ಬೇಕಂದ್ರೆ ಗಲ್ಲಿ ಗಣಪತಿ ಇಡ್ಬೇಕಂದ್ರೆ ನಾವು ಪಟ್ಟಿ ಅಂತ ಪಬ್ಲಿಕ್ ಕಡೆಯಿಂದ ದುಡ್ಡು ಎತ್ತೇವಲ್ಲ ಅದಕ್ಕೂ ಕ್ರೌಡ್ ಫಂಡಿಂಗ್ ಅಂತಾರ. ಇಷ್ಟೋ ತನಕ ನಾ ಹೇಳಿರ್ತಕ್ಕಂಥ ಪ್ರತಿಯೊಂದು ಲೀಗಲ್ ಆಗಿರ್ತಕ್ಕಂಥ ವ್ಯವಸ್ಥೆ. ಏನಂತೀರಿ ಪಾಟೀಲ್? ಎಸ್ ಅಂತಿರೋ ಅಂತಿರೋ? ನಾನು ಇಷ್ಟೋ ತನಕ ಹೇಳಿದ ವ್ಯವಸ್ಥೆ ಲೀಗಲ್ ಅಂದ್ಮೇಲೆ ನಾವು ಮಾಡ್ತಕ್ಕಂಥ ಕ್ರೌಡ್ ಫಂಡಿಂಗ್ ಇದು 100% ಲೀಗಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಅವಶ್ಯಕತೆ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು. ಈಗ ನಾ ಡೈರೆಕ್ಟ್ ಆಗಿ ನಮ್ಮ ಕಂಪನಿ ಇದು ಬಿಸಿನೆಸ್ ಬಗ್ಗೆ ಮಾತಾಡೋಣ. ಈಗ ಸವಿತಾ ನಾ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲೇ ಈ ಕಂಪನಿ ಜಾಯಿನ್ ಆದ್ಮೇಲೆ ಬಿಸ್ನೆಸ್ ಅಲ್ಲ, ಅದಕ್ಕೆ ನಾವು ಮೊದಲು ಜಾಯಿನಿಂಗ್ ಪದ್ಧತಿ ಬಗ್ಗೆ ಪ್ರೊಸೆಸ್ ಬಗ್ಗೆ ಯಾಕೆ ಮಾತಾಡಬಾರ್ದಮ್ಮ? ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಓಕೆ, ಈಗ ನಾನು ಜಾಯಿನಿಂಗ್ ಪ್ರೊಸೆಸ್ ಬಗ್ಗೆ ಮಾತಾಡೋಣ. ಈ ಕಂಪನಿನ ಜಾಯಿನ್ ಆಗ್ಬೇಕಂದ್ರೆ ನಾನು ಜೀವನದೊಳಗ ಒಂದ್ಸರಿ $30 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ನಾನು ಎಷ್ಟು ಮಾಡ್ಬೇಕಮ್ಮ? ನಾನು 30. ಅಲ್ಲ, ನೀವು ಇಂಡಿಯಾದೊಳಗಿದ್ದು INR ದೊಳಗ ಮಾತಾಡೋದು ಬಿಟ್ಟು ರೂಪಾಯಿ ಡಾಲರ್ನೊಳಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ ಯಾಕ್ರಿ ಅಂತ ಯಾರ ಪ್ರಶ್ನೆ ಕೇಳಿದ್ರೆ ನಂದು ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ ಅಂತ ಹೇಳಿದೆ. ಹಂಗಂತ ನಾನು ಕೇವಲ ಇಂಡಿಯಾದೊಳಗ ಮಾತ್ರ ನಡೆಸಬೇಕಂತ ಉದ್ದೇಶ ಇಲ್ಲ. ಇಡೀ ವಿಶ್ವದೊಳಗೆ ನಾನ್ ನಡೆಸಬೇಕು. ಇಡೀ ವಿಶ್ವದೊಳಗೆ 193 ದೇಶ ಐತಿ. 193 ದೇಶದೊಳಗೆ ಕಾಮನ್ ಆಗಿರ್ತಕ್ಕಂಥ ಕರೆನ್ಸಿ ಡಾಲರ್ ಅಂತ. ಅದಕ್ಕೆ ನಮ್ಮ ಬಿಸ್ನೆಸ್ ಅನ್ನೇ ನಾವು ಟೋಟಲಿ 100% ಡಾಲರ್ದೊಳಗನೆ ಬಿಸ್ನೆಸ್ ಮಾಡಾಕತ್ತೀವಿ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು ಸರ್. ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೂ ಡಾಲರ್, ನಾವು ಏನಂತೀವಿ ಇನ್ಕಮ್ ತಗೋಬೇಕಂದ್ರೆ ಡಾಲರ್, ನಾನು ಅದನ್ನ ಕನ್ವರ್ಟ್ ಮಾಡ್ಬೇಕಂದ್ರೆ ಡಾಲರ್ ಇಂದನೇ ನಾವು ಬಿಸ್ನೆಸ್ ಅನ್ನ ಮಾಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಡಾಲರ್ದೊಳಗೆ ಬಿಸ್ನೆಸ್ ಮಾಡೋದ್ರಿಂದ 193 ದೇಶದೊಳಗೆ ಸಲೀಸಾಗಿ ಬಿಸ್ನೆಸ್ ಮಾಡಬಹುದು. ಹೌದಲ್ಲಮ್ಮ? ಅದಕ್ಕೆ ಡಾಲರ್. ಈಗ ಎಷ್ಟೋ ಜನರಿಗೆ ಡಾಲರ್ ಅಂದ್ರೆ ನಮ್ಮ ಈಗ ಸದ್ಯ ಸ್ಟಾರ್ಟಿಂಗ್ ಒಳಗೆ ಗೊತ್ತಾಗಂಗಿಲ್ಲ. ಅಂತ ವ್ಯಕ್ತಿಗಳಿಗೆ ನಾವು ಡಾಲರ್ ಜೊತೆಗೆ ಅದನ್ನ ಇಂಡಿಯನ್ ರುಪೀಸ್ ಒಳಗೆ ಎಷ್ಟು ಆಗ್ತೈತಿ ಅದನ್ನು ಬರ್ಕೊಂತ ಹೋಗ್ತೀವಿ. ಎಷ್ಟ್ ಆಗ್ತೈತಮ್ಮ? $30 ಅಂದ್ರೆ $2,790. ಹೆಂಗ ಆಗ್ತೈತಮ್ಮ? $1 $93 ಇಂಟು ನಮಗೆ ಬೇಕಾಗಿದ್ದು $30. ಇದ್ರ ಉತ್ತರ $2,990 ಆಗ್ತದೆ. ಅದೇ ಅಮೌಂಟ್ ಇಲ್ಲಿ ಬರ್ತೀವಿ. ಪಾಯಿಂಟ್ ಕ್ಲಿಯರ್ ಆತಮ್ಮ?
ಕ್ಲಿಯರ್ sir. ಆಯ್ತು ಸರ್. ಈಗ ನನ್ಗೆ ರೂಪಾಯಿದೊಳಗೆ ನೀವ್ ತಿಳ್ಕೊಳ್ರಿ, ಬಟ್ ನಾನ್ ಮಾತ್ರ ಡಾಲರ್ ಭಾಷೆ ಒಳಗೆ ನಾ ಮಾತಾಡ್ತೇನೆ, ಆಗ್ಬೋದಲ್ಲ? ಈಗ Yes, sir. ನಾನು $30 ಕೊಡ್ಬೇಕು, ಆ $30 ಎದುರು ಸಲುವಾಗಿ ಅಂತ ನಮಗೆ ಲೆಕ್ಕ ಹೇಳ್ರಿ ಅಂತ ಯಾರು ಕೇಳಿದ್ರೆ ಅದಕ್ಕೆ ಮೊದಲ ಈ $30 ಲೆಕ್ಕ ನಿಮ್ಗೆ ಕೊಡ್ತೀನಿ, ಮೊದಲ ಕೇಳ್ರಿ. ನೀವು ಕೊಡ್ತಕ್ಕಂಥ $30 ಮೊದಲ $5 ಎಷ್ಟಮ್ಮ? $5 ಮೊದಲು ನೀವು ಕಂಪನಿ ಅಕೌಂಟಿಗೆ ಕಳಿಸಬೇಕು. ಯಾವ ಕಂಪನಿ? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ನಾವೇನ್ ಕಂಪನಿ ಮಾಡಿ ಅದಕ್ಕೆ ಎದಕ್ರಿ? ಎದಕ್ಕಂದ್ರೆ ನಿಮ್ಮ ಹೆಸರನ್ನ ನಾವು ನೋಂದಣಿ ಮಾಡ್ಬೇಕು, ಇದಕ್ಕೆ ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂತೀವಿ. ಪಾರ್ಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ Yes, ಆಯ್ತು sir. ಸರ್. ಈಗ ಈ $5 ಕೊಟ್ಮೇಲೆ ನಿಮ್ದು ಐಡಿ ನಮ್ಮ ಕಂಪನಿ ಒಳಗೆ ರಿಜಿಸ್ಟರ್ ಆಗ್ತೈತಿ. ಇಲ್ಲೇ ನಿಮ್ದು ಐಡಿ ನಂಬರ್ ಬರ್ತೈತಿ ಮತ್ತೆ ಪಾಸ್ವರ್ಡ್ ಬರ್ತೈತಿ. ನಿಮ್ದು ಐಡಿ ನಂಬರ್ ಮತ್ತೆ ಪಾಸ್ವರ್ಡ್ ಬಂದ್ಮೇಲೆ ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು $25. ಹೌದಲ್ಲಮ್ಮ? ಹೌದು ಸರ್. Yes, ಹಾ. sir. ಇನ್ನು ಬಾಕಿ ಉಳಿದಿರ್ತಕ್ಕಂಥ $25 ನಿಮ್ದು ಐಡಿ ಜನರೇಟ್ ಆದ್ಮೇಲೆ ನೀವು ನಿಮ್ಮ ಐಡಿಯಿಂದ ನಿಮಗೆ ಈ ಕಂಪನಿಗೆ ರೆಫರ್ ಮಾಡಿರ್ತಕ್ಕಂಥ ವ್ಯಕ್ತಿ, ಅಂದ್ರೆ ನಿಮಗೆ ಮತ್ತೆ ನಮ್ಮ ಕಂಪನಿಗೆ ಬೆಟ್ಟಿ ಮಾಡಿಸಿರ್ತಕ್ಕಂಥ ವ್ಯಕ್ತಿ ಇರ್ತಾರಲ್ಲ ಅವ್ರಿಗೆ ನೀವು ಕಳಿಸ್ಬೇಕಾಗ್ತೈತಿ. ಅವ್ರಿಗೆ ಯಾಸ್ ಎ ಇನ್ಕಮ್ ಅಂತ ಕಳಿಸ್ಬೇಕಾಗ್ತೈತಿ. ಅವ್ರು ಅದನ್ನ ಇನ್ಕಮ್ ಅಂತ ಕೌಂಟ್ ಮಾಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. Yes, sir. ಪಾಟೀಲ್ರೆ, ಈಗ $5 ಕೊಟ್ಟು ಈ ಕಂಪನಿ ಹೋಗ್ತೈತಿ, ರಿಜಿಸ್ಟ್ರೇಷನ್ ಫೀಸು ಇದು ಓಕೆ, ಇದು ಓಕೆ. ಆದ್ರೆ $25 ನನಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿಗೆ ಕೊಡ್ತೀವಲ್ಲ, ಇದು ಯಾಕೆ? ಯಾಕಂದ್ರೆ ಇಂಟ್ರೊಡ್ಯೂಸ್ ಮಾಡಿದವ್ರಿಗೆ ಬೇಕಲ್ಲ ಸರ್, ಮತ್ತೆ ರೆಫರ್ ಮಾಡಿದವ್ರಿಗೆ ಅಲ್ಲಲ್ಲ, ಇನ್ನೊಂದು ಹೇಳ್ತೀನಿ. ಈ $25 ರೆಫರಲ್ ಹೋಗ್ತಿದ್ದಲ್ಲ, ಇದು ಯಾಕೆ, ಹೆಂಗ, ಇದರಿಂದ ಏನ್ ಪ್ರಾಫಿಟ್ ಅನ್ನೋದು ನಮ್ಮ ಮುಂದಿನ ಸ್ಟೆಪ್ ನೊಳಗೆ ಹೇಳ್ತೀನಿ. ಈಗ Yes, sir. ಸದ್ಯ $5 ರಿಜಿಸ್ಟ್ರೇಷನ್, $25 ನಿಮ್ಗೆ ಇಂಟ್ರೊಡ್ಯೂಸ್ ಕೊಟ್ರೆ, ನಿಮ್ ಇಂಟ್ರೊಡ್ಯೂಸರ್ಗೆ ಐಡಿ ಕ್ರಿಯೇಟ್ ಆದ್ಮೇಲೆ ಕಳಿಸಿದ್ರೆ ಮಾತ್ರ ನಿಮ್ದು ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ನಿಮ್ದು ಜಾಯ್ನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಂಗ ಅಂತ ನಿಮಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ನಿಮ್ಮ ಹೆಸರು ಮುಂದೆ ಸಿಲ್ವರ್ ಅಂತ ಪೊಸಿಷನ್ ಬರ್ತೈತಿ, ಪ್ಯಾಕೇಜ್ ಅಂತ ಬರ್ತೈತಿ, ಪೊಸಿಷನ್ ಅಂತ ಬರ್ತೈತಿ, ಸಿಲ್ವರ್ ಅಂತ ನಿಮ್ಮ ಹೆಸರು ಮುಂದೆ ನೋಂದಣಿ ಆಗ್ತೈತಿ. ನಿಮ್ಮ ಸಿಲ್ವರ್ ಅಂತ ಬಂದ್ರೆ ಮಾತ್ರ ನಿಮ್ದು ಜಾಯ್ನಿಂಗ್ ಪ್ರೊಸೆಸ್ 100% ಕಂಪ್ಲೀಟ್ ಆದಂಗ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಕ್ಲಿಯರ್ ಆಯ್ತು. ಓಕೆ. ಈಗ ಮುಂದೆ ನಾವು ಕಂಪನಿ ಜಾಯ್ನ್ ಆದ್ಮೇಲೆ ವರ್ಕ್ ಮಾಡ್ಬೇಕು. ಏನ್ ಮಾಡ್ಬೇಕು ಸರ್? ಕಂಪನಿ ಜಾಯ್ನ್ ಆದ್ಮೇಲೆ ವರ್ಕ್ ಮಾಡ್ಬೇಕು. ಯಾಕಂದ್ರೆ ಇದು 100 ಅಲ್ಲ, 101% ಇದು ವರ್ಕಿಂಗ್ ಕಾನ್ಸೆಪ್ಟ್. ಇದು ವರ್ಕಿಂಗ್ ಇನ್ಕಮ್ ಮಾತ್ರ ಬರ್ತೈತಿ. ಇಲ್ಲೇ ನೀವು $100 ಹಾಕಿದ್ರೆ ದಿನ ನಾವು 2% ಕೊಡ್ತೀವಿ. ಇದಕ್ಕೆ ROI ಅಂತ ಕರೀತಾರ. ಆಮೇಲೆ ನಾವು ತಿಂಗಳಾಯ್ಸ್ ಕೊಡ್ತೀವಿ. ಇದು ಯಾವುದೇ ತರದ ಫ್ರೀ ಒಳಗೆ ಒಂದು ನಯಾ ಪೈಸನ್ನು ನಮ್ಮ ಕಂಪನಿ ಒಳಗೆ ಬರಂಗಿಲ್ಲ. ಏನ್ ಬರಂಗಿಲ್ಲ ಸರ್? ಫ್ರೀ ಒಳಗೆ ಒಂದು ನಯಾ ಪೈಸನ ಬರಂಗಿಲ್ಲ. ಇದು ನೀವು ವರ್ಕ್ ಮಾಡಿದ್ರೆ ಮಾತ್ರ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಕ್ಲಿಯರ್. ಸರ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ನೀವು $30 ಹಾಕಿದ್ದು ಲಾಸ್ ಆಗ್ತೈತಿ. ಮೊದ್ಲೇ ಹೇಳ್ತೇನೆ ಕ್ಲಿಯರ್ ಆಗಿ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈಗ ವರ್ಕ್ ಅನ್ನೋದೈತಲ್ಲ, ಆ ವರ್ಕ್ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅದನ್ನ ನಾವು ತಿಳ್ಕೊಬೇಕಾಗಿದ್ದೆ ಮೊದಲ ಪಾಯಿಂಟ್. ಏನಂತೀರಿ ಸರ್? ನಾವು ಅದ್ರ ಬಗ್ಗೆ ತಿಳ್ಕೊಬೇಕು. ಏನಂತೀರಿ? ಎಸ್ ಅಂತೀರಿ ಪಾಟೀಲ್ರೆ? Yes, sir. ಸರ್. ಈಗ ನಾನು ಈ ಕಂಪನಿ ಜಾಯ್ನ್ ಆದ್ಮೇಲೆ ವರ್ಕ್ ಮಾಡ್ಬೇಕಂತ ಹೇಳಿದ್ರ ಅದನ್ನ ಏನ್ ಮಾಡ್ಬೇಕನ್ನ ತಿಳ್ಕೊಳ್ಳೋದೇ ನಮ್ ಕೆಲಸ. ಈಗ ನೋಡ್ರಿ, ನಾನ್ ಈ ಕಂಪನಿ ಜಾಯ್ನ್ ಆಗ್ತೀನಿ. ನಾನು ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ $30 ಕೊಟ್ಟಿನಿ. ಹೌದಲ್ರಿ ಪಾಟೀಲ್ರೆ? Yes, sir. ನಾನ್ ಕಂಪನಿ ಜಾಯ್ನ್ ಮೇಲೆ ನನ್ನ ಮೇನ್ ಕೆಲಸ 1, 2, 3, 4 ಜನ ನನ್ನ ಕಡೆಯಿಂದ ಮೆಂಬರ್ ಮಾಡ್ಬೇಕು ನಾನು. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈ 4 ಜನ ಜಾಯ್ನ್ ಆಗ್ಬೇಕು ಏನ್ ಮಾಡ್ತಾರ? ಅವರು ನಮ್ಮಂಗೆ $30 ರೆಡಿ ಇಟ್ಕೊಂಡಿರ್ತಾರ. ಏನ್ ಮಾಡ್ತಾರ? ರೆಡಿ. ಅದ್ರೊಳಗೆ ಮೊದಲ $5 ಕಂಪನಿ ಕಟ್ತಾರ, ನಮ್ದು ರಿಜಿಸ್ಟ್ರೇಷನ್ ಆಗ್ತೈತಿ. ಬಾಕಿ $25 ಅವ್ರಿಗೂ ಇಂಟ್ರೊಡ್ಯೂಸರ್ಗೆ ಕಳಿಸ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. ಈಗ ನನ್ನ ಹೆಸರು ಅಚಲ್ ಕರೆ. ಈಗ ನಾನು ಒಂದ್ ಕಡೆ ಪಾಟೀಲ್, ಒಂದ್ ಕಡೆ ಸವಿತಾ, ಒಂದ್ ಕಡೆ ಪಾಟೀಲ್, ಒಂದ್ ಕಡೆ ವಿದ್ಯಾ, ಒಂದ್ ಕಡೆ ಚಿದಾನಂದ್ ಅಂತ ತಿಳ್ಕೊರಿ. ನೀವು ಈಗ ಸವಿತಾ ಏನ್ ಮಾಡ್ತಾಳೆ? $30, ಅದ್ರೊಳಗೆ $5 ಕಂಪನಿ ಕೊಡ್ತಾಳ, ಇನ್ $25 ಅಚಲ್ ಕರೆ ಕಳಿಸ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? Yes, sir. ಅದೇ ಪ್ರಕಾರ ಪಾಟೀಲ್ರು, ಅದೇ ಪ್ರಕಾರ ವಿದ್ಯಾ, ಅದೇ ಪ್ರಕಾರ ಚಿದಾನಂದ. ಹಿಂಗ ನಮ್ ಕೆಳಗಡೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿಗಳು 4 ಜನ. ಹೌದಲ್ಲಮ್ಮ? ಈ ಪ್ರಕಾರ ನಾವೇನ್ ಮಾಡ್ಬೇಕಂದ್ರೆ, ನಾನು $25 ಕೊಟ್ಟಿರಲ್ಲ, ನಾನು ಇದೇ ತರ ಕೊಟ್ಟಿರಲ್ಲ, $5 ಕಂಪನಿಗೆ ಮತ್ತೆ $25 ನನ್ನ ಇಂಟ್ರೊಡ್ಯೂಸರ್ ಕೊಟ್ಟೇನೆ. ಹೌದಲ್ಲಮ್ಮ? ಹೌದು Yes, sir. ಸರ್. ಈಗ ನಾನು 4 ಜನ ಮಾಡಿದೆ. ಈಗ 4 ಜನರಿಂದ ದುಡ್ಡು ಹೆಂಗ್ ಬರ್ತಿದೆ ಅಂತ ಹೇಳಿದೆ. ಈ ಪ್ರಕಾರ ನಾನೇ 4 ಜನ ಮಾಡ್ತೀನಲ್ಲ, ಒಂದೊಂದು ವ್ಯಕ್ತಿಯಿಂದ $25 ಅಂದ್ರೆ 4 ಜನರಿಂದ ಒಂದು $100 ಬಂತಲ್ಲಮ್ಮ? Yes, ಹೌದು sir. ಸರ್. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ Yes, ಆಯ್ತು. sir.
ಈ ಪ್ರಕಾರ ಆಮೇಲೆ ಇನ್ನೊಂದು ಪ್ರಶ್ನೆ, ಈಗ ನಾ ಎಲ್ಲಿ ಮಟ್ಟ ಟೀಮ್ ಕಟ್ಬೇಕ್ರಿ? ಈ ಪ್ರಕಾರ ಈಗ ನಾನೇನ್ ಮಾಡ್ತೀನಮ್ಮ, ನಾನ್ ಮೊದಲೇ 4 ಜನ ಮೆಂಬರ್ ಮಾಡ್ತೀನಿ, ಹೌದಲ್ಲಮ್ಮ? ಹೌದು ಸರ್ ಇದಕ್ಕೆ ನಾವು ಫಸ್ಟ್ ಲೆವೆಲ್ ಅಂತ ಕರಿತೀವಿ. ಈ 4 ಜನ 4 ಮಾಡಿದಾಗ 16 ಜನ ಬರ್ತಾರ, ಇದಕ್ಕೆ 2ನೇ ಲೆವೆಲ್. ಈ 16 ಜನ ಸೇರಿ 4 ಜನ ಮಾಡಿದಾಗ 64 ಜನ ಬರ್ತಾರ, ಇದಕ್ಕೆ 3ನೇ ಲೆವೆಲ್. ಈ 64 ಜನ ಸೇರಿ 4 ಜನ ಮಾಡಿದ್ರೆ 256 ಜನ ಬರ್ತಾರ, ಹೌದಲ್ಲಮ್ಮ? ಇದಕ್ಕೆ ಹೌದು. 4ನೇ ಲೆವೆಲ್ ಅಂತ ಕರಿತೀವಿ. ಈಗ ಇದೇ 256 ಜನ 4 ಜನ ಮಾಡಿದ್ರೆ 1024 ಜನ ಬರ್ತಾರ, ಇದಕ್ಕೆ 5ನೇ ಲೆವೆಲ್ ಅಂತ ಕರಿತೀವಿ. ಪಾಠ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು. ಈ ಪ್ರಕಾರ ನಾವೇನ್ ಮಾಡ್ಬೇಕಂದ್ರೆ $30 ಕೊಟ್ಟು ಕಂಪನಿ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ನಾನು 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಮಾಡ್ಬೇಕು. ಎಷ್ಟು ಲೆವೆಲ್ ಅಮ್ಮ? 5 ಲೆವೆಲ್ ಕಂಪ್ಲೀಟ್ ಮಾಡ್ಬೇಕು. ಆ 5 ಲೆವೆಲ್ ಒಳಗೆ ಮೊದಲೇ ಲೆವೆಲ್ ಸಿಲ್ವರ್. ಪಾಠ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು. ಈಗ ನಾನು ಈ ಪ್ರಕಾರ $100 ಬರ್ಬೇಕಂದ್ರೆ ಏನ್ ಮಾಡಿನಮ್ಮ, ನಾನು 1, 2, 3, 4 ಜನ ಮೆಂಬರ್ ಮಾಡೀನಿ. ಒಂದೊಂದು ವ್ಯಕ್ತಿಯಿಂದ $25 ಅಂತ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದೆ. ಈ ಪ್ರಕಾರ ನನಗೆ $100 ಇನ್ಕಮ್ ಆಯ್ತು. ಒಂದು $100 ಇನ್ಕಮ್ ಅಂದ್ರೆ $1ಗೆ 93 ರೂಪಾಯಿ ರೇಟ್ ಹಿಡ್ಕೊಂಡ್ರೆ ಎಷ್ಟ್ ಆಗ್ತದಮ್ಮ ನನಗೆ? 9,300. 9,300 ರೂಪಾಯಿ ಬರ್ಲಿಕ್ಕೆ ನಾ ಏನ್ ಕೆಲಸ ಮಾಡಿದೆ ನಿಮ್ಗೆ ಗೊತ್ತೈತಿ. ಇದ್ರ ಜೊತೆಗೆ ನಾನು ಈ ಯಾವಾಗ ನನ್ನ ಕೆಳಗಡೆ 1, 2, 3, 4 ಜನ ಆಗ್ತಾರಲ್ಲ, ಇದರ ಅರ್ಥ ನಂದು ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಆಗೈತೆ ಅಂತ ಅರ್ಥ. ಪಾರ್ಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು. ಈಗ ಯಾವ ದಿನ ನಂದು ಸಿಲ್ವರ್, ಯಾವ ಗಳಿಗೆ ಒಳಗೆ ನಂದು ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಆಗ್ತೈತಿ, ಕಂಪನಿ ಆಟೋಮೆಟಿಕ್ ಆಗಿ ನನಗ 2ನೇ ಪ್ರಮೋಷನ್ ತೊಗೊಳಕ ಪರ್ಮಿಷನ್ ಕೊಡ್ತಾರ. ಪಾರ್ಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ನಾನು 1 ಮಾಡ್ತೀನಿ, 2 ಮಾಡ್ತೀನಿ, 3 ಮಾತ್ರ ಮಾಡ್ತೀನಿ. 4ನೇದು ಮಾಡ್ಲಿಲ್ಲ ಅಂದ್ರೆ ನನಗೆ 2ನೇ ಪ್ರಮೋಷನ್ ತೊಗೊಳಕ್ಕೆ ಕಂಪನಿ ಪರ್ಮಿಷನ್ ಕೊಡಂಗಿಲ್ಲ. ಪಾರ್ಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು. ಈಗ ನಾನಂತೂ 4 ಜನ ಮಾಡೀನಿ ಅಂದ್ರೆ ನನಗೆ 2ನೇ ಪ್ರಮೋಷನ್ ತೊಗೊಳಕ್ಕೆ ಕಂಪನಿ ಪರ್ಮಿಷನ್ ಕೊಟ್ರು. ಈಗ ಪಾಟೀಲ್ರೆ 2ನೇ ಪ್ರಮೋಷನ್ ಹೆಸರು ಏನಂತ ಇಟ್ಟಾರ? ಗೋಲ್ಡ್. ಗೋಲ್ಡ್. ಹಂಗಾರೆ ಈಗ ನಾ ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಈಗ ನೀವ್ ಹೇಳ್ರಿ, ಮೊದಲೇ ನಾನು ಕಂಪನಿದ ಸಿಲ್ವರ್ ಪ್ರಮೋಷನ್ ತಗೋಬೇಕಂದ್ರೆ, ಸಿಲ್ವರ್ ಪೊಸಿಷನ್ ತಗೋಬೇಕಂದ್ರೆ ನಾನು ನನ್ನ ಪಾಕೆಟ್ ಇಂದ ದುಡ್ಡು ಹಾಕಿದ್ದೆ, ಅಂದ್ರೆ ದುಡ್ಡನ್ನ ಹೊರಗಡೆಯಿಂದ ಹಾಕಿದ್ದೆ. ಆದ್ರೆ ಈ ಗೋಲ್ಡ್ ಪ್ರಮೋಷನ್ ತಗೋಬೇಕಂದ್ರೆ ಮತ್ತೆ ಹೊರಗಡೆಯಿಂದ ತಗೊಂಡ್ ಬರ್ಬೇಕಾಗಿಲ್ಲ. ಇಲ್ಲ ನಾನು 4 ಜನ ಮಾಡಿದಕ್ಕೆ ನನಗೇನು ಒಂದು $100 ಇನ್ಕಮ್ ಆಗೈತಲ್ಲ, ಅದೇ $100 ನಾನು $50 ಕೊಟ್ಟೆ 2ನೇ ಪ್ರಮೋಷನ್ ತಗೋಬೇಕಾಗ್ತೈತಿ. ಈಗ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನಂದು $50 ಉಳಿತು. ಈ $50 ನಾನು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ $30 ತೆಗೆದ್ಮೇಲೆನು ಇನ್ನು $20 ನೆಟ್ ನನಗ ಪ್ರಾಫಿಟ್ ಆಯ್ತು. ಇದ್ರ ಜೊತೆಗೆ ನಂದು 2ನೇ ಪ್ರಮೋಷನ್ ದುಡ್ಡು ಅದ್ರಾಗ ಹೋಯ್ತು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ಲಿಯರ್ ಆಯ್ತು. ಇಲ್ಲಿಂದ ನಮ್ದು ನಿಜವಾಗಿದ್ದ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಈಗ ನಾನು ನನಗೆ ಬಂದಿರ್ತಕ್ಕಂಥ ಇನ್ಕಮ್ ದೊಳಗೆ $50 ಕೊಟ್ಟೆ ನಾನು ಏನ್ ಮಾಡಿದೆ ಸರ್, ಸೆಕೆಂಡ್ ಪ್ರಮೋಷನ್ ತಗೊಂಡೆ. ಈಗ ನಾನೇನು 4 ಜನ ಮೆಂಬರ್ ಮಾಡ್ತೇನಲ್ಲ, ಇವರು ಸಹಿತ ನಾನು ಇನ್ಕಮ್ ಬರ್ಬೇಕಂದ್ರೆ ನನ್ನಂಗ 4 ಜನ ಮಾಡ್ಲೇಬೇಕು. ಹೌದಂತೀರೋ ಇಲ್ಲಂತೀರೋ? ಹೌದು. ಇವ್ರು 4 ಜನ ಮಾಡಿದ್ರೆ ಟೋಟಲ್ ಎಷ್ಟು ಬರ್ತಾರ ಹೊಸಬ್ರು? ಈ ಹೊಸಬ್ರು ಬಂದ್ರೆ ನಂದು ಸೆಕೆಂಡ್ ಲೆವೆಲ್ ನಾಗ ಬರ್ತಾರ. ಇದಕ್ಕೆ ನಾವು ಸೆಕೆಂಡ್ ಜನರೇಷನ್ ಜನ ಅಂತ ಕರಿತೀವಿ. ಈಗ 2ನೇ ಜನರೇಷನ್ ಒಳಗೆ 16 ಜನ ಬಂದ್ರಲ್ಲ, ಇವರು ನನಗೆ ಸೆಕೆಂಡ್ ಲೆವೆಲ್ ಅಂದ್ರೆ ಗೋಲ್ಡ್ ಲೆವೆಲ್ ನಾಗ ಬಂದು ಕುಂದಿರ್ತಾರೆ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು ಸರ್. ಈಗ ಈ ವ್ಯಕ್ತಿಗಳಿಗೆ ನಾನೇನ್ ಮಾಡ್ಬೇಕು? ಎಜುಕೇಟ್ ಮಾಡ್ಬೇಕು. ಏನ್ ಮಾಡ್ಬೇಕಮ್ಮ? ಇವ್ರಿಗೆ ಎಜುಕೇಟ್ ಮಾಡೋದೇ ನಮ್ಮ ಕೆಲಸ. ಯಾರು ಗೊತ್ತಿದ್ರು ತಮ್ಮ ಪಾಡಿಗೆ ಮಾಡ್ತಾರ, ಗೊತ್ತಿಲ್ದಂತ ವ್ಯಕ್ತಿಗಳಿಗೆ ನಾವ್ ಇವ್ರಿಗೆ ಸಪೋರ್ಟ್ ಕೊಡುದು, ಎಜುಕೇಟ್ ಮಾಡೋದೇ ನಮ್ಮ ಕೆಲಸ. ಈಗ ಸಪೋರ್ಟ್ ಕೊಡುದು ಅಂದ್ರೆ ಏನು? ಈ 16 ಜನರಿಗೆ ನಾವು ಜವಾಬ್ದಾರಿ ತಗೊಂಡು ಪ್ರತಿದಿನ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿಸೋದು, ಆಮೇಲೆ ಕಂಪನಿ ಅವಾಗ ನಾವು ಟ್ರೈನಿಂಗ್ ಇಟ್ಕೊಡ್ತೀವಿ, ಇವ್ರಿಗೆ ಕರೆಕ್ಟ್ ಆಗಿ ಟ್ರೈನಿಂಗ್ ಅಟೆಂಡ್ ಮಾಡಿಸೋದು, ಆಮೇಲೆ ಲಾಗಿನ್ ಹೆಂಗ್ ಮಾಡುದು, ಅಪ್ಗ್ರೇಡ್ ಹೆಂಗ್ ಮಾಡುದು, ಆಮೇಲೆ ಇವ್ ಪ್ರಮೋಷನ್ ತಗೊಳ್ದು, ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ಡಾಲರ್ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೇಕು, ಇದನ್ನೆಲ್ಲಾ ಕಲಿಸ್ಕೊಡುದೇ ನಮ್ಮ ಕೆಲಸ. ಈ ನಮ್ಮ ಕಡೆಯಿಂದ ಈ 16 ಹುಡುಗರು ಕಲ್ಕೊಂಡು ಬಿಸಿನೆಸ್ ಅನ್ನ ಮಾಡಿ ಕಲ್ಕೊಂತಾರ. ಈ 14 ಹುಡುಗರು ಏನ್ ಮಾಡ್ತಾರಮ್ಮ? ನಮ್ಮಗ 1, 2, 3, 4 ಜನ ಮೆಂಬರ್ ಮಾಡ್ತಾರ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು.
ಈ 16 ಹುಡುಗರು 4 ಜನ ಮಾಡಿದಾಗ ಇವ್ರಿಗೂ ಸಹಿತ ನಮ್ಮಂಗ ಒಂದು $100 ಇನ್ಕಮ್ ಆಗ್ತೈತಿ, ಹೌದಲ್ವಾ? ಇದೇ $100 ನಾನೀಗ $100 ಬಂದಾಗ $50 ಕೊಟ್ಟೆ ನಾನ್ ಮಾಡಿದೆ ಗೋಲ್ಡ್ ಪ್ರಮೋಷನ್ ತಗೊಂಡಿದ್ದೆ, ಹೌದಲ್ವಾ? ಅದೇ ಪ್ರಕಾರ ಈ 16 ಹುಡುಗರು ಸಹಿತ ಗೋಲ್ಡ್ ಪ್ರಮೋಷನ್ ತಗೊಂತಾರ. ಯಾವಾಗ ಅವ್ರಿಗೆ $100 ಬಂದಾಗ ಈ ಗೋಲ್ಡ್ ಪ್ರಮೋಷನ್ ತಗೋಬೇಕಾದ್ರೆ $50 ಕೊಡ್ತಾರಲ್ಲ, ಅದೇ $50 ನನಗೆ ಇನ್ಕಮ್ ಆಗ್ತೈತಿ. ಈಗ ಟೋಟಲಿ 16 ಹುಡುಗರು ಅದಾರ, ಒಬ್ಬನ $50 ನನಗೆ ಇನ್ಕಮ್ ನನಗ್ ಕೊಟ್ಟ ಅಂದ್ರೆ ನನಗೆ ಎಷ್ಟ್ ಆತ ಮೇಲೆ 2ನೇ ಲೆವೆಲ್ದೊಳಗೆ ನನಗೆ $800 ಇನ್ಕಮ್ ಆಗ್ತೈತಿ. ಪಾರ್ಟ್ ಕ್ಲಿಯರ್ ಆತಲ್ಮ? ಅಂದ್ರೆ ನಾನು ಈ 16 ಹುಡುಗರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವರಿಂದ ಒಂದೊಂದು ವ್ಯಕ್ತಿಯಿಂದ $50 ನನಗೆ $800 ಇನ್ಕಮ್ ಆತ, ಹೌದಲ್ರಿ ಪಾಟೀಲ್ರೇ? ಅಂದ್ರೆ ಪಾಟೀಲ್ರೆ $1ಗೆ 93 ರೂಪಾಯಿ ಹಿಡಿದ್ರೆ ನಿಮ್ ಅರ್ಥ ನನಗೆ ಈ ಲೆವೆಲ್ದೊಳಗೆ 74,400 ರೂಪಾಯಿ ಇನ್ಕಮ್ ಆಗ್ತೈತೆ ಅಂತ ಹೇಳಕ್ತೀರೇನು? ಹೌದು, ನನಗೆ ಇಂಡಿಯನ್ ರುಪಿನೊಳಗೆ 74,400 ರೂಪಾಯಿ, ಆ ಡಾಲರ್ ಒಳಗೆ $800 ಇನ್ಕಮ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು. ಇದ್ರ ಜೊತೆಗೆ ನಂದು ಗೋಲ್ಡ್ ಲೆವೆಲ್ ಕಂಪ್ಲೀಟ್ ಆಯ್ತು. ಗೋಲ್ಡ್ ಲೆವೆಲ್ ಕಂಪ್ಲೀಟ್ ಆದ್ರೆ ಕಂಪನಿ ನನಗೆ 3ನೇ ಪ್ರಮೋಷನ್ ತಗೊಳಕ ಪರ್ಮಿಷನ್ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ ಪಾಟೀಲ್ರೆ? ಈಗ ನೀವು ಫಸ್ಟ್ ಲೆವೆಲ್ ಆತ, ನಂದು 2ನೇ ಪ್ರಮೋಷನ್ ತಗೊಂಡೆ, ಮತ್ತೆ ಅದು 2ನೇ ಲೆವೆಲ್ ಕಂಪ್ಲೀಟ್ ಆಯ್ತು, ಈಗ 3ನೇ ಪ್ರಮೋಷನ್ ತೊಗೊಳಕ್ತಿರಿ ನೀವು. ಇದು ಕಂಪ್ಲೀಟ್ ಆದ್ರೆ ಮಾತ್ರ ಕೊಡ್ತಾರ, ಇಲ್ಲಂದ್ರೆ ಕೊಡಂಗಿಲ್ಲ ಅಂತ ಹೇಳಕ್ತಿರಲ್ಲ. ಏನ್ ಇದ್ರ ಅರ್ಥ ಏನು ಗೊತ್ತಾಗ್ಲಿಲ್ಲ. ಸ್ವಲ್ಪ ನನಗೆ ಯಾಕೆ ನೀವು ಬಿಡಿಸಿ ಹೇಳ್ಬಾರ್ದು? 16 ದಿನದ ಪೇಮೆಂಟ್ ಆದ್ಮೇಲೆ ನೆಕ್ಸ್ಟ್ ಪ್ರಮೋಷನ್. ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ಫಸ್ಟ್ ಲೆವೆಲ್ ಅದು ಮಾತಾಡೋಣ. ಈಗ ಇದು ಸವಿತಾ ಅಂತ ತಿಳ್ಕೊಡ್ರಿ. ಈಗ ಸವಿತಾ ಮೇಡಮ್ ಅವ್ರ 1 2 3 4 ಜನ ಮೆಂಬರ್ ಮಾಡ್ಬೇಕು, ಹೌದಲ್ಲಮ್ಮ? ಹೌದು ಸರ್. ಈ 4 ಜನ ಮಾಡಿದ್ರೆ ಮಾತ್ರ ಆಗ್ತೈತಿ. ಈಗ ಸವಿತಾ ಏನ್ ಮಾಡ್ತಾಳಂದ್ರೆ 1 2 3 ಜನ ಮಾತ್ರ ಮಾಡ್ತಾಳ, ಇನ್ನು 4ನೇದು ಮಾಡಿರಂಗಿಲ್ಲ ಅಂತ ತಿಳ್ಕೊರಿ. ಈಗ ಇದು ಯಾವ್ದು? ಇದು ಸವಿತಾ. ಈಗ ಸವಿತಾನ ಕೆಳಗೆ ಪಾಟೀಲ್ರೆ ನೀವ ಜೊತೆಗಿರಿ ತಿಳ್ಕೊಡ್ರಿ. ನೀವೇನಾದ್ರು ಸವಿತಾನಕ್ಕಿಂತ ಮೊದಲೇ 1 2 3 4 ಜನ ಮೆಂಬರ್ ಮಾಡಿಬಿಟ್ರಿ ಅಂತ ತಿಳ್ಕೊಡ್ರಿ. ಕಂಪನಿ ಏನ್ ಮಾಡ್ತೈತಿ, 4 ಜನ ಆಗಿದ್ದಕ್ಕೆ ನಿಮಗ್ ಗೋಲ್ಡ್ ಪ್ರಮೋಷನ್ ತಗೊಳ್ರಿ ಅಂತ ನಿಮಗ್ ಕ್ವಾಲಿಫೈ ಮಾಡ್ಬಿಡ್ತೈತಿ. ನೀವು ಕ್ವಾಲಿಫೈ ಆದ್ಮೇಲೆ ಸವಿತಾನಕ್ಕಿಂತ ಮೊದಲೇ ನೀವೇನಾರ $50 ಕೊಟ್ಟು ಗೋಲ್ಡ್ ಪ್ರಮೋಷನ್ ತಗೊಂಡಿದ್ದ ಆತಂದ್ರೆ ಏನಾಗ್ತೈತಿ, ಆಟೋಮೆಟಿಕ್ ಆಗಿ ಈಗ ಸವಿತಾನ ಡೌನ್ ಪಾಟೀಲ್ ಹೌದಲ್ರಿ, ಆಟೋಮೆಟಿಕ್ ಆಗಿ ಪಾಟೀಲ್ರ ಮೇಲೆ ಬರ್ತಾರ, ಸವಿತಾ ಕೆಳಗೆ ಬರ್ತಾಳ. ಪಾಯಿಂಟ್ ಕ್ಲಿಯರ್ ಆಯ್ತು? ಯಾಕಂದ್ರೆ ಸವಿತಾ ಮಾಡಿಲ್ಲ. ಓಕೆ, ಇವ್ರಕ್ಕಿಂತ ಮೊದಲು ಸವಿತಾ 4ನೇದು ಮಾಡಿದ್ರೆ ಮಾತ್ರ ಸೇಮ್ ಪೊಸಿಷನ್. ಇದಕ್ಕೆ ನಾವು ಸೂಪರ್ ಸೀಡ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ರಿ? ಈಗ ಸವಿತಾ ನಿನ್ನ ಕೆಳಗಡೆ ಪಾಟೀಲ್ರು ಬಂದಿದ್ರು, ಹೌದಲ್ಲಮ್ಮ? ನಿನಕ್ಕಿಂತ ಮೊದಲೇ ಅವ್ರು ಗೋಲ್ಡ್ ಆಗಿದ್ದಕ್ಕೆ ನಿನಗ್ ಬಿಟ್ಟು ಹೋದ್ರಲ್ಲ, ನಿನಗ್ ಲಾಸ್ ಆತಲ್ಲ? ಹೌದು ಸರ್. ಮತ್ತೆ ಇದು ಕಂಪನಿ ಮಾಡಿದ್ದ ಸರಿ ಏನಮ್ಮ, ತಪ್ಪು ಹೌದಲ್ಲೋ? ಇದು ಸರಿನೋ ತಪ್ಪು ಆಮೇಲೆ ವಿಚಾರ ಮಾಡೋಣ. ಈಗ ಸದ್ಯ ಇದು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಮುಂದೆ ಪ್ರಮೋಷನ್, ಇಲ್ಲ ಅಂದ್ರೆ ಆಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್. ಓಕೆ, ಈಗ ಅದನ್ನು ಕ್ಲಿಯರ್ ಆಗಿ ಹೇಳೇ ಮುಂದೆ ಹೋಗ್ಬಿಡ್ತೀನಿ ಪಾಟೀಲ್ರೆ, ಮತ್ತೆ ಆಮೇಲೆ ಕನ್ಫ್ಯೂಷನ್ ಬೇಡ. ಈಗ ಸವಿತಾ ಮೇಲಿದ್ರು, ಹೌದಲ್ರಿ? ಸವಿತಾನ ಕೆಳಗ ಪಾಟೀಲ್ರಿದ್ರು, ಹೌದಾ? ಪಾಟೀಲ್ರ ಈಗ ಆಟೋಮೆಟಿಕ್ಲಿ ಗೋಲ್ಡ್ ಪ್ರಮೋಷನ್ ತಗೊಂಡಾಗ ಮೇಲ್ ಬಂದ್ರು, ಪಾಟೀಲ್ರ ಮೇಲ್ ಬಂದ್ರೆ ಸವಿತಾ ಕೆಳ ಬಂದ್ರು, ಹೌದಲ್ರಿ? ಇದು ಯಾಕೆ ಹಿಂಗ್ ಮಾಡ್ಯಾರ? ಯಾಕಂದ್ರೆ ಎಷ್ಟೋ ಸರಿ ನಾವ್ ಹಿಂಗಿರ್ತೇವಿ. ಇದು ಸವಿತಾ, ಇದು ಪಾಟೀಲ್ರ ಅಂತ ತಿಳ್ಕೊಳ್ರಿ. ಪಾಟೀಲ್ ಕೆಳಗ ಮೇಲೆ ಯಾರದಾರ? ಸವಿತಾ. ಈಗ ಪಾಟೀಲ್ರ ಕೆಳಗ ದೊಡ್ಡ ಟೀಮ್ ಐತಿ, ಇವ್ರು ಸೀರಿಯಸ್ ಆಗಿ ಕೆಲಸ ಮಾಡಾಕ್ತಾರ. ಆದ್ರೆ ಸವಿತಾ ಅವ್ರಿಗೆ ಸಪೋರ್ಟ್ ಕೊಡಾಕ್ತಿಲ್ಲ ಅಂತ ತಿಳ್ಕೊಳ್ರಿ. ಸಪೋರ್ಟ್ ಕೊಡದಿರ್ಲಿ, ಇವನ್ ಸವಿತಾ ನಮ್ಮ ಪಾಟೀಲ್ರು ಫೋನ್ ಮಾಡಿದ್ರೆ ರಿಪ್ಲೈ ಸಹಿತ ಮಾಡಂಗಿಲ್ಲ, ವಾರ ಗಂಟ್ಲೆ ಫೋನ್ ಎತ್ತಂಗಿಲ್ಲ ಅಂತ ತಿಳ್ಕೊಳ್ರಿ. ಅಂತ ಹೊತ್ನೊಳಗೆ ಏನಾಗ್ತೈತಿ, ಈಗ ಪಾಟೀಲ್ರಿಗೆ ನ್ಯಾಚುರಲ್ ಆಗಿ ಸಿಟ್ಟು ಬರ್ತೈತಿ. ಏನ್ರಿ, ನಮ್ಮಿಂದ ಲಕ್ಷ ಗಂಟೆ ನಮ್ಮ ಮೇಡಮ್ ಅವ್ರಿಗೆ ಇನ್ಕಮ್ ಹೋಗ್ತೈತಿ, ನಮ್ಗ್ ಸಪೋರ್ಟ್ ಅಂತೂ ಕೊಡಾಕ್ ಬರಂಗಿಲ್ಲ. ಹೋಗ್ಲಿ, ನಾವ್ ಫೋನ್ ಮಾಡಿದಾಗ 1-2 ನಿಮಿಷ ಮಾತಾಡಂಗಿಲ್ಲಲ್ರಿ, ವಾರ ಗಂಟ್ಲೆ ಐತಿ, ಸಿಟ್ಟು ಇರ್ತೈತಿ. ಎಷ್ಟ್ ಅಂತಿರ್ನೋ ಅಂತಿರೋ? ಇಲ್ಲ ಸವಿತಾಂದ ತಪ್ಪೈತೆ ಅಂತಿರೋ, ಇಲ್ಲ ಅಂತಿರೋ? ತಪ್ಪಿದ್ದಾಗ ಯಾಕೆ ನಮ್ಮ ಪಾಟೀಲ್ರ ಡೈರೆಕ್ಟ್ ಆಗಿ ಪಾಟೀಲ್ರ ಹಿಂಗ ಈ ಏನೈತಿ ನಾನ್ ಸಪೋರ್ಟಿವ್ ಸವಿತಾನಕ್ಕಿಂತ ಡೈರೆಕ್ಟ್ ಆಗಿ ಇಲ್ಲಿ ಮತ್ತೊಬ್ರು ಅಚಲ್ಕರ್ ಅದಂತೆ ಕೊಡ್ರಿ. ಅಚಲ್ಕರ್ ಸೀರಿಯಸ್ ಇರ್ತಕ್ಕಂಥ ವ್ಯಕ್ತಿ. ಯಾಕ್ರಿ ಪಾಟೀಲ್ ಸೀರಿಯಸ್ ಆಗಿರ್ತಕ್ಕಂಥ ವ್ಯಕ್ತಿ ಮತ್ತೊಂದು ಕಡೆ ಸೀರಿಯಸ್ ಆಗಿರ್ತಕ್ಕಂಥ ಒಂದು ಲೀಡರ್ ಕೆಳಗೆ ಯಾಕೆ ಹೋಗ್ಬಾರ್ದು? ಈ ಒಂದು ಪಾಟೀಲ್ರಂತೂ ತಪ್ಪೇನಿಲ್ಲಲ್ಲ. ಇದ್ರ ಅರ್ಥ ನಾವು ಯಾರ್ದು ಹಿಂಗಾಗ್ಲಿ ಅಂತ ಹೇಳಂಗಿಲ್ಲ. ಪ್ರತಿ ಒಂದ್ ವ್ಯಕ್ತಿನ ಅಕಸ್ಮಾತ್ ಪಾಟೀಲ್ರಿಗೆ ಏನೈತಿ, ಸವಿತಾನ ಕೆಳಗಡೆ ಪಾಟೀಲ್ರ ಅದಾರ. ಅಕಸ್ಮಾತ್ ಸವಿತಾ ತನ್ನ ಜವಾಬ್ದಾರಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಪಾಟೀಲ್ರ ಯಾಕೆ ಮೇಲೆ ಹೋಗ್ತಿದ್ರು? ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಆಯ್ತು ಸರ್. ಇದು 1ನೇ ಸಿಚುವೇಶನ್. ಇನ್ನ 2ನೇ ಸಿಚುವೇಶನ್, ಇನ್ನ ಸೆಕೆಂಡ್ ಸಿಚುವೇಶನ್. ಇದು ಸವಿತಾ, ಇದು ಪಾಟೀಲ್ರ, ಹೌದಲ್ರಿ? ಪಾಟೀಲ್ರ ಕರೆಕ್ಟ್ ಆಯ್ತು. ಈಗ
ಸವಿತಾ ಮತ್ತೆ ಪಾಟೀಲ್. ಓಕೆ ಡನ್. ಹಾ, ಈಗ ಸವಿತಾ ಒಂದ್ ನಿಮಿಷ. ಇದು ಸವಿತಾ ಹೌದಲ್ರಿ? ಸವಿತಾನ ಕೆಳಗ ಪಾಟೀಲ್ ಹೌದಾ? ಇದು ಪಾಟೀಲ್ ಕೆಳಗ ಚಿದಾನಂದ ಕೆಳಗೆ ಮತ್ತೆ ನಮ್ಮ ವಿದ್ಯಾನ ಕೆಳಗೆ ಇದೇ ತರ ಇದು ಎಷ್ಟೊತ್ತು 1 2 3 4 5 ಜನ ಹಿಂಗ ಡಮ್ಮೆ ಅದಾರ. ಮುಂದೆ 6ನೇ ಲೆವೆಲ್ನಾಗ 7ನೇ ಲೆವೆಲ್ನಾಗ ಚಲೋ ಜನ ಬಂದಾರ ಅಂತ ತಿಳ್ಕೊಡ್ರಿ. ಇಲ್ಲೇ ನಾನು ಸವಿತಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾರ, ಸವಿತಾ ಇಲ್ಲ ಅಚಲ್ ಕರ್ ತಿಳ್ಕೊಡ್ರಿ. ಇವ್ರು 2 ಜನ ಸೀರಿಯಸ್ ಅದಾರ. ಆದ್ರೆ 1ನೇ ಲೆವೆಲ್ನಾಗ 2ನೇ ಲೆವೆಲ್ನಾಗ 3ನೇ ಲೆವೆಲ್ನಾಗ 4ನೇ ಲೆವೆಲ್ನಾಗ 5ನೇ ಲೆವೆಲ್ನಾಗ ಎಲ್ಲಾರು ಪಾಲ್ತು ಜನ ಬಂದ್ರ 6ನೇ ಲೆವೆಲ್ ಚಲೋ ಅದ್ರ 7ನೇ ಲೆವೆಲ್ ಚಲೋ ಅದ್ರ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಇವ್ರಿಗೆ ನಮಗ್ ಸಪೋರ್ಟ್ ಕೊಟ್ರೆ ಇನ್ಕಮ್ ಬರಂಗಿಲ್ಲ ಅಂತ ತಿಳ್ಕೊಂಡ್ರೆ ಏನು, ನಾನು ಅಚಲ್ಕರ್ ಮತ್ತೆ ಸವಿತಾ ಮೇಡಮ್ ಅವರು ನಾವ್ ಯಾರಿಗೂ ಸಪೋರ್ಟ್ ಕೊಡಾಕ್ತಿಲ್ಲ. ಯಾರಿಗೆ 6ನೇ ಲೆವೆಲ್ನಾಗ 7ನೇ ಲೆವೆಲ್ನಾಗ ನಾವು ಕೇರ ಮಾಡಾಕ್ತಿಲ್ಲ. ಯಾಕಂದ್ರೆ ನಮ್ಗೆ ಇನ್ಕಮ್ ಬರಂಗಿಲ್ಲ. ಇಲ್ಲ ನಡುವೆ ಇರ್ತಕ್ಕಂಥ ವೇಳದ್ರ ಇವ್ರು ಈ 6ನೇ ಲೆವೆಲ್ನಾಗ ಇರ್ತಕ್ಕಂಥ 7ನೇ ಲೆವೆಲ್ನಾಗ ಇರ್ತಕ್ಕಂಥ ಆಕ್ಟಿವ್ ಲೀಡರ್ ಸೂಪರ್ ಸೀಡ್ ಮಾಡಿ ಯಾಕಮ್ಮ ನನಗೆ ಕೆಳಗಡೆ ಡೈರೆಕ್ಟ್ ಆಗಿ ಜಾಯ್ನ್ ಆಗಬಾರ್ದು? ಇಲ್ಲೇ ಅಚಲ್ಕರು ಸೀರಿಯಸ್, ಇಲ್ಲ ಸವಿತಾನು ಸೀರಿಯಸ್, ಇದ್ರ ಕೆಳಗೆ ಪಾಟೀಲ್ ಸೀರಿಯಸ್. ನಾವ್ ಎಲ್ಲರೂ ಸೀರಿಯಸ್ ಇರ್ತಕ್ಕಂಥ ವ್ಯಕ್ತಿ ಇದ್ದಾಗ ನಮ್ಮನ್ನ ಕೋಟಿ ಗಂಟೆ ದುಡ್ಡನ್ನ ಗಳಿಸೋದ್ರಿಂದ ಯಾರು ತಪ್ಪಿಸ್ತಾರ? ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಈಗ ಹೇಳ್ರಿ, ನಮ್ಮ ನಾನ್ ಸೀರಿಯಸ್ ಇರ್ತಕ್ಕಂಥ ವ್ಯಕ್ತಿಗೆ ಸೂಪರ್ ಸೀಡ್ ಮಾಡಿ ಮೇಲಿರ್ತಕ್ಕಂಥ ವ್ಯಕ್ತಿ ಕೆಳಗೆ ಹೋಗೋದ್ ತಪ್ಪಿಲ್ಲಲ್ಲ? ಅದ್ರ ಸಲಗಿ ಕಂಪನಿ ಈ ಕಂಡೀಷನ್ ಹಾಕಿದ್ದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು. ಡನ್. ಈಗ ನಾನು 2ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ ಪಾಟೀಲ್ ರೇ. 2ನೇ ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದಕ್ಕೆ ಕಂಪನಿ ನನಗೆ 3ನೇ ಪ್ರಮೋಷನ್ ಕೊಟ್ಟೈತಿ. ನನ್ನ ಕಡೆ ಯಾವ್ದು ಗಡ್ಬಡಿ ಆಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾಕಂದ್ರೆ ನಾನು ಸೀರಿಯಸ್ ಅದ, ನಮ್ ಕೆಳಗಡೆ ನಾನು ಸೀರಿಯಸ್ ಅದಾರ. ಈಗ ನಾ 3ನೇ ಪ್ರಮೋಷನ್ ತಗೊಂಡೆ. 3ನೇ ಪ್ರಮೋಷನ್ ಹೆಸರು ರೂಬಿ ಅಂತ ಇಟ್ಟಾರ. ಹೌದಲ್ರಿ? ಹೌದು ಸರ್. ಎಲ್ಲರೂ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಾವು ಈಜಿಲಿ ನಾವು ಕೋಟಿ ಗಂಟೆ ದುಡ್ಡನ್ನು ಗಳಿಸಬಹುದು. ಹೆಂಗಂತ ಮುಂದೆ ಹೇಳ್ತೀನಿ. ಈಗ ನಾನು ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕಮ್ಮ ನಾನು? ಈಗ ನಾನೇ ಹೇಳ್ತೀನಿ ಸುಮ್ಮನೆ ಇರ್ಬೇಕು. ಈಗ ನನಗೆ ಗೋಲ್ಡ್ ಲೆವೆಲ್ ಆಗಿದ್ದಾಗ ಎಷ್ಟು ಇನ್ಕಮ್ ಆಗೈತಮ್ಮ? ನನಗೆ $800 ಇನ್ಕಮ್. ಈಗ ಇದೇ $800 ನಾನು $250 ಕೊಟ್ಟು ನಾನು ರೂಬಿ ಪ್ರಮೋಷನ್ ತಗೋತೀನಿ. ಹೌದಮ್ಮ? $250 ಕೊಟ್ಟ ಮೇಲೇನು ಇನ್ನು ನನ್ನ ಅಕೌಂಟ್ ಒಳಗೆ $550 ಉಳಿತು. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು ಸರ್. ಈ ಪ್ರಕಾರ ನಾನು $250 ಕೊಟ್ಟೆ ನಾನು ರೂಬಿ ಪ್ರಮೋಷನ್ ತಗೊಂಡೆ. ಮುಂದೆ ಈಗ ನನಗೆ ನೆಕ್ಸ್ಟ್ 2ನೇ ಜನರೇಷನ್ ಹೊಸದಾಗಿ 16 ಜನ ಬಂದಾರ. ಇವ್ರದಂತೂ ಮುಗ್ದೈತಿ. ಈ 16 ಜನ ಬಂದಿರ್ತಕ್ಕಂಥ ವ್ಯಕ್ತಿ ಅವ್ರದ್ದು ತಮ್ಮ ಇನ್ಕಮ್ ಬರ್ಬೇಕಂದ್ರೆ ಕಂಪಲ್ಸರಿ 4 ಜನ ಮಾಡ್ಲೇಬೇಕಲ್ಲ? ಇವ್ರು 4 ಜನ ಮಾಡಿದಾಗ ಎಷ್ಟಾಗ್ತಿದ್ರಿ ಪಾಟೀಲ್ರೆ? 64 ಜನ. ಇದ 64 ಜನ ನಂದು 3rd ಲೆವೆಲ್ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದಕ್ಕೆ ನಾವು 3ನೇ ಜನರೇಷನ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು. ಈಗ ನಮ್ ಕೆಲ್ಸ ಏನು? ಆಗಲೇ 16 ಜನರಿಗೆ ಸಪೋರ್ಟ್ ಕೊಡುದಿಲ್ಲ, ಇದೇ ತರ ಸಪೋರ್ಟ್ ಕೊಡುದು. ಈ 16 ಹುಡುಗರು ಏನ್ ಮಾಡ್ತಾರಮ್ಮ? 16 ಹುಡುಗರು ಮೊದಲು ಸಿಲ್ವರ್ ಆಗಿ ಜಾಯ್ನ್ ಆಗ್ತಾರ. ಅವ್ರಿಗೆ $100 ಬರಂಗ್ ಮಾಡುದು. ಅದೇ $100 ಗೋಲ್ಡ್ ಹಾಕ್ತಾರ. ಗೋಲ್ಡ್ ಆದ್ಮೇಲೆ ಅವ್ರಿಗೆ $800 ಬರಮಟ ನಾವು ಸಪೋರ್ಟ್ ಕೊಡೋದು ನಮ್ಮ ಕೆಲಸ. ಈಗ ನಮ್ಮ ಕಡೆಯಿಂದ ಸಪೋರ್ಟ್ ತಗೊಂಡ್ರೆ, ನಮ್ಮ ಟ್ರೈನಿಂಗ್ ತಗೊಂಡ್ರೆ ಈ ಹುಡುಗರಿಗೆ 2nd ಲೆವೆಲ್ ಆಗ ಗೋಲ್ಡ್ ಲೆವೆಲ್ ಬಂದಾಗ $800 ಬಂದಾಗ ನಾನ್ ಹೆಂಗೆ $800 ಇನ್ಕಮ್ ಬಂದಾಗ ಅದ್ರೊಳಗೆ $250 ಕೊಟ್ಟು ಏನ್ ಮಾಡಿದೆಮ್ಮ? ನಾನು ರೂಬಿ ಪ್ರಮೋಷನ್ ತಗೊಂಡಿದ್ದೆ. ನೆನಪೈತಲ್ಲ? ನೆನಪಿದೆ ಸರ್. ಅದೇ ಪ್ರಕಾರ 64 ಜನ ರೂಬಿ ಲೆವೆಲ್ ಆಗಿ ಬಂದಾಗ ಇವ್ರಿಗೂ ಸಹಿತ $800 ಬಂದಾಗ ನಾನು ಹೆಂಗೆ $250 ಕೊಟ್ಟು ನಾನು ರೂಬಿ ಮಾಡ್ಕೊಂಡಿದ್ದೆ, ಹಂಗ ಈ 64 ಜನ ರೂಬಿ ಮಾಡ್ಕೊಂತಾರ. ರೂಬಿ ಮಾಡ್ಕೊಂಡ್ಮೇಲೆ ನನ್ನಂಗೆ ಅವ್ರಿಗೂ $550 ಉಳಿದಿರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ 64 ಜನ ಏನ್ $250 ಕೊಡ್ತಾರಲ್ಲ, ಎಷ್ಟು ಜನ? 64 ಜನ. ಒಂದೊಂದು ವ್ಯಕ್ತಿ ಅವನು ರೂಬಿ ಪ್ರಮೋಷನ್ ತಗೋಬೇಕಾದ್ರೆ $250 ಕೊಡ್ತಾನಲ್ಲ, ಅದೇ $250 ನನಗ ಬರ್ತೈತಿ. ಈ ಪ್ರಕಾರ $16,000 ಇನ್ಕಮ್ ಆಗ್ತೈತಿ. ಈ ರೂಬಿ ಲೆವೆಲ್ ಆಗಿದ್ದಾಗ ನನಗೆ $16,000. ಪಾಟೀಲ್ರೆ, $16,000 ಅಂದ್ರೆ ನಮ್ಮ ಪ್ರಕಾರ ಅಂದ್ರೆ $1ಗೆ 93 ರೂಪಾಯಿ ಹಿಡಿದ್ರೆ ಎಷ್ಟಾಗ್ತಿದ್ರಿ? 14,88,000. 14,88,000 ರೂಪಾಯಿ. ಇಲ್ಲೇ 14,88,000 ರೂಪಾಯಿ ಬರ್ತೋತೋ ಇಲ್ಲಂತ ಯಾರಿಗಾರ ಡೌಟ್ ಇದ್ರೆ ಕ್ಲಿಯರ್ ಆಗಿಡ್ರಿ. ಇದು ಪ್ಯೂರ್ಲಿ 100% ವರ್ಕಿಂಗ್ ಇನ್ಕಮ್ ಐತಿ. ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಇದು 100% ವರ್ಕಿಂಗ್ ಇನ್ಕಮ್ ಬರ್ತೈತೆ ಅನ್ನೋದು ಎಳ್ಳಷ್ಟು ಡೌಟ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? 64 ಜನ 710 1% ಕಡಿಮೆ ಆಗೋದಿಲ್ಲ. ಈಗ ನಾನು ಇದ್ರ ಜೊತೆಗೆ ನಾನೇನ್ ಮಾಡಿದೆ? ನಂದು 4 ಆಯ್ತು ಫಸ್ಟ್ ಲೆವೆಲ್, 16 ಆಯ್ತು 2ನೇ ಲೆವೆಲ್, 64 ಆಯ್ತು 3ನೇ ಲೆವೆಲ್ ಅನ್ನು ದಾಟಿದೆ. ಈಗ ನನಗೆ ಕಂಪನಿ 4ನೇ ಪ್ರಮೋಷನ್ಗೆ ಪರ್ಮಿಷನ್ ಕೊಡ್ತೈತೆ. ಹೌದಲ್ಲಮ್ಮ?
ಓಕೆ ಡನ್. ಈಗ ನಾನು ನಾಲ್ಕನೇ ಪ್ರಮೋಷನ್ ತಗೋಬೇಕು ಹೌದಲ್ರಿ ಪಾಟೀಲ್ರೆ? ಎಸ್ ಸರ್. ನಾಲ್ಕನೇ ಪ್ರಮೋಷನ್ ಹೆಸರೇನ್ರಿ? ಡೈಮಂಡ್. ಈಗ ನಾನು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಹೇಳ್ರಿ, 2 ನಾನ್ ವರ್ಷ ರೂಬಿ ಲೆವೆನ್ ಆಗಿದ್ದಾಗ ನಂದು ಇನ್ಕಮ್ ಎಷ್ಟಾಗೈತಿ? ರೂಬಿ ಲೆವೆನ್ ಒಳಗೆ $16,000 ಇನ್ಕಮ್ ಆಗೈತಿ. ಪಾಯಿಂಟ್ ಕ್ಲಿಯರ್ ಐತ್ರಿ? ಇದೇ $16,000 ನಾನು $2,500 ಕೊಟ್ಟೆ ನಾನ್ ಮಾಡ್ತೀನಿ ಡೈಮಂಡ್ ಪ್ರಮೋಷನ್ ತಗೋತೀನಿ. ನಾ ಡೈಮಂಡ್ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ ನೊಳಗೆ $13,500 ಉಳಿತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು ಸರ್. ಈಗ ಈ ಪ್ರಕಾರ ನಾನೇನ್ ಮಾಡಿದೆ ಪಾಟೀಲ್ರೆ? 2 ವರ್ಷ ಕೊಟ್ಟು ಟಾಪ್ ಅಪ್ ಮಾಡ್ಕೊಂಡು ಟಾಪ್ ಅಪ್ ಮಾಡ್ಕೊಂಡ್ರಿ, ಪ್ರಮೋಷನ್ ತಗೊಂಡ್ರಿ. ಈಗ ಮುಂದೆ ಏನ್ ಕೆಲ್ಸ? ಇವ್ರದ್ದು ಮುಗ್ದೈತಿ. ಹೊಸದಾಗಿ ಬಂದಾರ ಯಾರು? 64 ಜನ. ಈ ಹೊಸದಾಗಿ ಬಂದಿರ್ತಕ್ಕಂಥ ವ್ಯಕ್ತಿಗಳು ಅವರಂತೂ ತಮ್ಮ ಇನ್ಕಮ್ ಸಲುವಾಗಿ 4 ಜನ ಅಂತೂ ಮಾಡ್ಲೇಬೇಕು. ಇವ್ರು 4 ಜನ ಮಾಡಿದ್ರೆ ಹೊಸದಾಗಿ ಎಷ್ಟು ಜನ ಬರ್ತಾರ? 700 ಇರ್ತಾರ. ಈ ಹೊಸಬರಿಗೆ ಮಾತ್ರ ನಾವೇನ್ ಮಾಡ್ಬೇಕು? ದೇಖ್ಭಾಲ್ ಮಾಡ್ಬೇಕು. ಇವ್ರಿಗೆಲ್ಲಂತೂ ಆಲ್ರೆಡಿ ಟ್ರೀಟ್ಮೆಂಟ್ ಆಗೈತಿ. ಸೊ ಈ 64 ಜನ ಎಷ್ಟು 256 ಜನ ಅದಲ್ಲ. ಈ 256 ಜನರಿಗೆ ನಾನು ಸಪೋರ್ಟ್ ಕೊಟ್ಟೆ. ನನ್ನ ಕಡೆಯಿಂದ ಸಪೋರ್ಟ್ ತಗೊಂಡೆ. ಮೊದಲು ಸಿಲ್ವರ್ ಇರ್ತಾರ, $100 ಬರ್ತೈತಿ. ಆಮೇಲೆ ಗೋಲ್ಡ್ ಹಾಕ್ತಾರ. ಗೋಲ್ಡ್ ಇದ್ದಾಗ $800 ಮಾಡ್ತೀನಿ. ಅದ್ರೊಳಗೆ ರೂಬಿ ಹಾಕ್ತಾರ. ರೂಬಿ ಒಳಗಿದ್ದಾಗ ನಾನೇನ್ ಮಾಡ್ಬೇಕು? $16,000 ಬರೋಮಟ್ಟ ಇವ್ರಿಗೆ ನಾ ಸಪೋರ್ಟ್ ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಎಸ್ ಈಗ ಪಾಟೀಲ್ರೆ, ನಾನಿಂಗ $16,000 ಬಂದಾಗ $2,500 ಕೊಟ್ಟು ಏನ್ ಮಾಡಿದ್ದೆ? ನಾನು ಡೈಮಂಡ್ ಪ್ರಮೋಷನ್ ತಗೊಂಡಿದ್ದೆ. ನೆನಪೈತಲ್ಲ? ನೆನಪಿದೆ. ಇದೇ ಪ್ರಕಾರ ಈ 256 ಜನರಿಗೆ ನನ್ನಂಗ $16,000 ಬಂದ್ರೆ ಏನ್ ಮಾಡ್ತಾರ? ಇವರು $2,500 ಕೊಟ್ಟು ಬೆನಿತಿ ಡೈಮಂಡ್ ಪ್ರಮೋಷನ್ ತಗೊಂತಾರ. ಇದೇ ನನಗೆ 256 ಜನ $2,500 ಅಂದ್ರೆ ಎಷ್ಟ್ ಆಗ್ತಿದ್ರಿ? $6,40,000 ಆಗ್ತೈತಿ. ಈ ಪ್ರಕಾರ ನನಗೆ ಈ ಲೆವೆಲ್ನಾಗ, ಯಾವ ಲೆವೆಲ್ನಾಗ? ಈ ಲೆವೆಲ್ ಒಳಗೆ $6,40,000 ಇನ್ಕಮ್ ಆತು. ಈ ಇನ್ಕಮ್ ಎಲ್ಲಿಂದ ಬಂತಂತ ಗೊತ್ತಾತಲ್ಲ ಪಾಟೀಲ್ರೆ? ಎಸ್ ಸರ್. ಈಗ $6,40,000 ಅಂದ್ರೆ ನನಗ 5 ಕೋಟಿ ಎಷ್ಟಾಗ್ತದಮ್ಮ? 95,20,000. ಈಗ ಹೇಳ್ರಿ ಪಾಟೀಲ್ರೆ, ನನಗ್ ಒಂದು ಉತ್ತರ ಬೇಕು. ಈ 5,95,00,000 $5,95,00,000 ಇನ್ಕಮ್ ಬರೋದು ಸತ್ಯನ? ಸತ್ಯ ಅಲ್ಲ, 100% ಸತ್ಯ. ಯಾಕಂದ್ರೆ ಇದು 100% ವರ್ಕಿಂಗ್ ಇನ್ಕಮ್ ಐತಿ. ನಾವು ಕುಂತ್ರ ಕೊಡ್ತೀವಿ, ನಿಂತರ ಕೊಡ್ತೀವಿ, ಮಲ್ಕೊಂಡ್ರೆ ಕೊಡ್ತೀವಿ ಅಂತ ನಾವೇನು ಸುಳ್ಳು ಹೇಳಾಗ್ತಿಲ್ಲ. 100% ವರ್ಕಿಂಗ್ ಇನ್ಕಮ್ ಐತಿ. ಯಾರಿಗೆ ಕೆಲಸ ಮಾಡೋ ಕೆಪಾಸಿಟಿ ಐತಿ ಅವ್ನು ಮಾತ್ರ 101% ದುಡ್ಡು ಗಳಿಸೋದು ಸತ್ಯ ಸತ್ಯ ಸತ್ಯ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಎಸ್ ಸರ್. ಯಾರಿಗೆ ದುಡ್ಡು, ಯಾರಿಗೆ ಕೆಲಸ ಮಾಡೋ ಶಕ್ತಿ ಇಲ್ಲ ಅವ್ರಿಗೆ ನಾವೇನು ಮಾಡಕ್ ಬರಂಗಿಲ್ಲ. ಇಂತರ ಸಲಗಿನ ನಮ್ಮ ಸಿದ್ದರಾಮಯ್ಯ ಪುಕ್ಷೆಟ್ಟಿ ಬಸ್ ಇಟ್ಟಾನ, ಪುಕ್ಷೆಟ್ಟಿ ಅಕ್ಕಿ ಕೊಡಾಕ್ತಾನ, ಆಮೇಲೆ ಶಾದಿ ಭಾಗ್ಯ, ಮಕ್ಕಳ ಭಾಗ್ಯ, ಏನೇನು ಭಾಗ್ಯ, ಆ ಭಾಗ್ಯ ತಿನ್ಕೊಂತ ಹೋಗ್ಲಿ. ಅವ್ರು ಯಾರಿಗೆ ಕೆಲಸ ಮಾಡೋ ಸಾಮರ್ಥ್ಯ ಐತಿ ಅವ್ರು ಮಾತ್ರ ನಮ್ಮ ಕಂಪನಿ ಜಾಯ್ನ್ ಆಗ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಆಯ್ತು. ಇದ್ರ ಸಲುವಾಗಿ ನಾನು ಯಾರಿಗ್ ಬೇಕಾದ್ರೆ ಯಾವಾಗ ಬೇಕಾದ್ರೆ ಸೂಪರ್ ಸೀಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು. ಇದ್ರ ಸಲುವಾಗಿ ಯಾರು ನೆಗ್ಲೆಕ್ಟ್ ಮಾಡಬಾರ್ದಂತ. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್. ಈಗ ಹೇಳ್ರಿ, ಈಗ ನಾನು ಡೈಮಂಡ್ ಲೆವೆಲ್ ಹೋದ್ರೆ ನನಗೆ 6 ಕೋಟಿ ಬರೋದು ಸತ್ಯನಾ? ಎಸ್ ಸರ್. ಸಿಲ್ವರ್ ಲೆವೆಲ್ ನಾಗ $100 ಬರೋದು ಸತ್ಯ. ಗೋಲ್ಡ್ ಇದ್ದಾಗ $800 ಬರೋದು ಸತ್ಯ. ರೂಬಿ ಲೆವೆಲ್ ನಾಗ $16,000 ಬರೋದು ಸತ್ಯ. ನಾನು ಡೈಮಂಡ್ ಲೆವೆಲ್ ಆಗಿದ್ದಾಗ 6 ಕೋಟಿ ರೂಪಾಯಿ ಬರೋದು 100 ಅಲ್ಲ, 101% ಸತ್ಯ. ಯಾಕಂದ್ರೆ ಇದು ವರ್ಕಿಂಗ್ ಕಾನ್ಸೆಪ್ಟ್ ಐತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಲ್ಲರಿಗೂ ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು 4ನೇ ಪ್ರಮೋಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಈಗ ನನಗೆ ಕಂಪನಿ 5ನೇ ಪ್ರಮೋಷನ್ ತೊಗೊಳಕ್ಕೆ ಪರ್ಮಿಷನ್ ಕೊಟ್ರ. ಒಂದ್ ಸರಿ ಕೊಡ್ರಿ, ನಂದು ಇದೇನಿದು ಮೇಲಿದ್ದರ ಕೆಳಗಿದ್ದರ ಮೇಲೆ ಇದು ರೂಬಿ ಲೆವೆಲ್ ಮಟ್ಟ. ಒಂದ್ ಸರಿ ನಾ ರೂಬಿ ಲೆವೆಲ್ ಕ್ಲಾಸ್ ಮಾಡಿದೆ, ಆಮೇಲೆ ಯಾವ್ದೇ ತರದ್ದು ಸೂಪರ್ ಸೀಡ್ ಆಗಕ್ ಚಾನ್ಸ್ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾನು 5ನೇ ಪ್ರಮೋಷನ್ ತೊಗೊಳಕ್ತೀನಿ. 5ನೇ ಪ್ರಮೋಷನ್ ಏನ್ ಇಟ್ಟು ಅಂತ ಸರ್ ಇಟ್ಟು ಸರ್? ಈಗ ನಾನು ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನನಗೆ ಡೈಮಂಡ್ ಲೆವೆಲ್ ಇದ್ದಾಗ ಎಷ್ಟು ಇನ್ಕಮ್ ಆಗೈತಿ? 6,40,000. ನಾನು ಇದೇ $6,40,000 ಬಂದೈತಲ್ಲ,
ಅದ್ರೊಳಗೆ $10,000 ಕೊಟ್ಟು ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂತೀನಿ. ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ ಒಳಗೆ $6,30,000 ಉಳಿದೈತಿ. ಪಾಯಿಂಟ್ ಕ್ಲಿಯರ್ ಆತು. ಈ ಪ್ರಕಾರ ಈಗ ನಾನು $10,000 ಕೊಟ್ಟೆ ನಾ ಏನ್ ಮಾಡ್ತೀನಿ, ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ. ಈಗ ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡ್ಮೇಲೆ ಈಗ ನನ್ನ ಕೆಳಗಡೆ 256 ಜನ, ಎಷ್ಟು ಜನ ಸರ್ ಇಲ್ಲೇ 256 ಜನ ಅದಲ್ಲ. ಇದೇ 256 ಜನ ಹೊಸಬ್ರು ಬಂದರು. ಈ ಹೊಸ ಜನ 256 ಜನ ಅವ್ರಿಗೆ ಇನ್ಕಮ್ ಬರ್ಬೇಕಂದ್ರೆ ಕಂಪಲ್ಸರಿ 4 ಜನ ಮಾಡ್ಲೇಬೇಕಲ್ಲ. ಇವ್ರು 4 ಜನ ಮಾಡಿದ್ರೆ 1,024 ಜನ ಬರ್ತಾರ. ಇದೇ 1,024 ಜನ ಇಲ್ಲಿ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? Yes, sir. 1,024 ಜನ. ಈ 1,024 ಜನರಿಗೆ ನಾವು ಸಪೋರ್ಟ್ ಕೊಡ್ಬೇಕು. ಎಲ್ಲಿ ಮಟ್ಟ? ಮೊದಲು ಸಿಲ್ವರ್, ಆಮೇಲೆ ಗೋಲ್ಡ್, ಆಮೇಲೆ ರುಬಿ, ಇವ್ರು ಡೈಮಂಡ್ ಲೆವೆಲ್ ಬರ್ತಾರ. ಡೈಮಂಡ್ ಲೆವೆಲ್ ಬಂದಾಗ ನನಗೆ ಹೆಂಗ $6,40,000 ಬಂದಿತ್ತಲ್ಲ, ಹಂಗ ಇವ್ರಿಗೂ $6,40,000 ಬರ್ತೈತಿ. ಇದಕ್ಕೆ ಸಪೋರ್ಟ್ ಕೊಡೋ ಜವಾಬ್ದಾರಿ ಯಾರ್ದು? ನಮ್ಮೆಲ್ಲರದು. ನಮ್ ಕಡೆಯಿಂದ ಸಪೋರ್ಟ್ ತಗೊಂಡೆ $6,40,000 ಬಂದಾಗ ನಾನ್ ಹೆಂಗೆ $10,000 ಕೊಟ್ಟೆ ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡಿದ್ದಲ್ಲ, ಹಂಗೆ ಈ 1,024 ಜನ 6 ಲಕ್ಷ ಬಂದಾಗ 10,000 ಕೊಟ್ಟೆ ನನ್ನಂಗ ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂತಾರೆ. ಎಸ್ ಅಂತೀರೋ? Yes, sir. ನೀವ ಲೆಕ್ಕ ಹಾಕ್ರಿ. 1,024 ಜನ ಒಂದ್ ವ್ಯಕ್ತಿಯಿಂದ $10,000 ಲೆಕ್ಕ ಮಾಡಿದ್ರೆ ಎಷ್ಟ್ ಆಗ್ತದೆ ಗೊತ್ತೈತೇನ್ರಿ ಪಾಟೀಲ್ರೆ? ಇಲ್ಲೇ ಟೋಟಲಿ ಅವ್ರದ್ದು $40,000 ಸರ್. ಒಂದ್ ನಿಮಿಷ. ಎಷ್ಟ್ ಆಗ್ತೈತ್ರಿ ಟೋಟಲಿ? 1,02,40,000. ಈಗ ಹೇಳ್ರಿ, $1,02,40,000. ಇದು 100 ಅಲ್ಲ, 101% ಬರ್ತೈತಿ. ಸತ್ಯ ಹೌದಲ್ರಿ? ಯಾಕಂದ್ರೆ ನಾನು ಕೆಲಸ ಮಾಡಿ ಇನ್ಕಮ್ ಬರತೈತ್ರಿ. ಕೆಲಸ ಮಾಡ್ಲಾರ್ದು ನನಗೆ ಪುಕ್ಷೇಟಿ ಬರ್ತೈತಿ ಅಂತ ನಾನು ಕಾಯ್ಕೊಂತ ಕುಂತಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪ್ರಕಾರ ಈ ಲೆವೆಲ್ನಾಗ ನನಗೆ 95,23,20,000 ಬರ್ತೈತಿ. ಲೆಕ್ಕ ಮಾಡಿ ನೋಡ್ರಿ. ಈಗ 95,23,23,20,000 ಬರ್ತೈತಿ ಅಂತ ಯಾರಿಗಾರ ಡೌಟ್ ಐತೇನೋ? ಯಾರಿಗೂ ಡೌಟ್ ಇತ್ತಂದ್ರೆ ಕೈ ಎತ್ರಿ. ಇಲ್ಲಿ 100 ಅಲ್ಲ, 101% ಬರ್ತೈತಿ. ಎಷ್ಟು? ಈ 95 ಕೋಟಿ. ಯಾಕೇಳ್ರಿ? ಇದು ವರ್ಕಿಂಗ್ ಇನ್ಕಮ್ ನ ವರ್ಕ್ ಮಾಡಿನೇ ಸಿಗ್ತೈತಿ, ಇಲ್ಲ ಅಂದ್ರೆ ಸಿಗಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? Clear. ಸೊ ಈ ಪ್ರಕಾರ ನಾನು ಕಷ್ಟಪಟ್ಟು ಕೆಲಸ ಮಾಡಿನಿ. 5 ಲೆವೆಲ್ ಕಂಪ್ಲೀಟ್ ಮಾಡಿನಿ. 5 ಲೆವೆಲ್ ನಾ ದೇವ್ರ ದಯದಿಂದ ಕಷ್ಟಪಟ್ಟು ಕೆಲಸ ಮಾಡಿದ ನಿಜ ಅಂತಂದ್ರೆ ನಂದು ಟೋಟಲ್ ಇನ್ಕಮ್ ಎಷ್ಟಾಗ್ತೈತಿ? ಈ ಪ್ರಕಾರ ನಾವ್ ಎಲ್ಲದೂ 5 ಲೆವೆಲ್ ಲೆಕ್ಕ ಮಾಡ್ರಿ. ಟೋಟಲ್ ಇನ್ಕಮ್ ಎಷ್ಟ್ ಆಗ್ತೈತ್ರಿ ಪಾಟೀಲ್ರೆ? 1,11,700. ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದು ಬರೋದು ಸತ್ಯ ಏನ್ರಿ? ಇದು ಬರೋದು ಬರೇ ಸತ್ಯ ಅಲ್ಲ, 101% ಸತ್ಯ. ಯಾಕೇಳ್ರಿ? ಯಾಕಂದ್ರೆ ಇದು ಪ್ಯೂರ್ಲಿ ವರ್ಕಿಂಗ್ ಕಾನ್ಸೆಪ್ಟ್ ಐತಿ, ನಾನ್ ವರ್ಕಿಂಗ್ ಅಲ್ಲ. ನೀವ್ ಸುಮ್ಮನೆ ಕುಂತ್ರು ಬರ್ತೈತಿ, ಮಲ್ಕೊಂಡ್ರು ಬರ್ತೈತಿ, ನೀವ್ ಸತ್ರು ಬರ್ತೈತಿ. ಇಲ್ಲ ನಮ್ಮ ಹತ್ರ ಡ್ರಾಮಾ ಇಲ್ಲ. ಇದು ಪ್ಯೂರ್ಲಿ ವರ್ಕಿಂಗ್ ಇನ್ಕಮ್. ಯಾರಿಗೆ ಕೆಲಸ ಮಾಡೋ ಕೆಪಾಸಿಟಿ ಐತಿ ಅವ್ರು ಮಾತ್ರ ಈ ಕಂಪ್ನಿ ಒಳಗೆ 100 ಅಲ್ಲ 101% ದುಡ್ಡು ಗಳಿಸ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಈ ಪ್ರಕಾರ 101 ಕೋಟಿ ರೂಪಾಯಿ ಗಳಿಸಿದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? Clear. ಈಗ 100 ಕೋಟಿಗಿಂತ ಜಾಸ್ತಿ ಇನ್ಕಮ್ ಅನ್ನ ತಗೊಳಕ್ ಏನಾರ ದಾರದವನ್ರಿ? ದಾರಿ ಒಂದಲ್ಲ 2 ಅದಾವ. ಬೇಕಾದಷ್ಟು ನಿಮ್ಮ ಕೆಪಾಸಿಟಿ ಮೇಲೆ ನಿಂತಿರ್ತೈತಿ. ಹೆಂಗ್ರಿ? ಈಗ ನಾನು $30 ಕೊಟ್ಟು ಕಂಪನಿ ಜಾಯಿನ್ ಆಗ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾನು 1 2 3 4 ಜನ ಮೆಂಬರ್ ಮಾಡ್ತೀನಿ. ಏನ್ ಮಾಡ್ತೀನಿ? ನಾನು 4 ಜನ ಮೆಂಬರ್ ಮಾಡ್ತೀನಿ. ಹೌದಲ್ರಿ? 4 ಜನ ಮೆಂಬರ್ ಮಾಡಿ 5 ಲೆವೆಲ್ ಕಂಪ್ಲೀಟ್ ಮಾಡಿದಕ್ಕೆ ನಂದು ಇನ್ಕಮ್ ಎಷ್ಟಾತ್ರಿ? 100 ಕೋಟಿ ರೂಪಾಯಿ. ಹೌದಂತಿರು? ಇದ್ರ ಅರ್ಥ 1 ಲೆವೆಲ್ಗೆ 25, 2ನೇ ಲೆವೆಲ್ಗೆ 25, 3ನೇ ಲೈನ್ಗೆ 25, 4ನೇ ಲೈನ್ಗೆ 25. ಈ ಪ್ರಕಾರ ನಾನ್ 4 ಜನ ಮೆಂಬರ್ ಮಾಡಿದ್ರೆ 100 ಕೋಟಿ ರೂಪಾಯಿ ಬರ್ತೈತೆ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಅದನ್ನ 4 ಜನರ ಬದಲಾಗಿ 5 ಜನ ಹಾಕಿದ್ರೆ 125 ಕೋಟಿ ರೂಪಾಯಿ. ನಾನು 5 ಬದಲಾಗಿ 6 ಜನ ಹಾಕಿದ್ರೆ 150 ಕೋಟಿ ರೂಪಾಯಿ. ನಾನು ಅಕಸ್ಮಾತ್ 10 ಜನ ಡೈರೆಕ್ಟ್ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ 250 ಕೋಟಿ ಬರೋದು 100 ಅಲ್ಲ 101% ಸತ್ಯ.
ಯಾಕಮ್ಮ? ಯಾಕಂದ್ರೆ ಇದು ಪ್ಯೂರ್ಲಿ ವರ್ಕಿಂಗ್ ಕಾನ್ಸೆಪ್ಟ್ ಆಗೈತಿ, ಅದಕ್ಕ ಬರ್ತೈತಿ. ನಾವು ಸುಮ್ನೆ ಕುಂತ್ರ ಬರ್ತೈತಿ, ಮಲ್ಕೊಂಡ್ರ ಬರ್ತೈತಿ, ಸತ್ರು ಬರ್ತೈತಿ ಅಂತ ನಾವು ಸುಳ್ಳು ಹೇಳಕ್ರೆ ₹1 ಬರಂಗಿಲ್ಲ. ಪಾಠ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು. ಆಮೇಲೆ ಈಗ ನಂದೇನತ್ತು 4 ಜನ ಮಾಡಿದ್ರೆ ₹100 ಕೋಟಿ. ಪಾಠ ಕ್ಲಿಯರ್ ಆತಲ್ಲಮ್ಮ? ಕ್ಲಿಯರ್ ಆಯ್ತು. ಈಗ ನಾನು ಕಂಪನಿ ಜಾಯ್ನ್ ಆಗಿ 4 ಜನ ಮಾಡಿದ್ರೆ ₹100 ಕೋಟಿ. ಅಕಸ್ಮಾತ್ 4 ಬದಲಾಗಿ 4 ನನ್ನ ಕಡೆಯಿಂದ ಮಾಡಕ್ಕಾಗಿಲ್ಲ, 3 ಜನ ಮಾಡಿದ್ರೆ ಕೇವಲ $75 ಮಾತ್ರ ಬರ್ತೈತಿ, ಮುಂದೆ ₹1 ಬರಂಗಿಲ್ಲ. ಇದು ಇಂಪಾರ್ಟೆಂಟ್. 2 ಜನ ಮಾಡಿದ್ರು ಜೀರೋ, $50 ಮಾತ್ರ ಬರ್ತೈತಿ. ಒಬ್ಬರಿಗೆ ಮಾಡಿದ್ರೆ $25 ಮಾತ್ರ ಬರ್ತೈತಿ. ಇನ್ 4 ಜನ ಮಾಡಿದ್ರೆ ₹100 ಕೋಟಿ ಬರ್ತೈತಿ. ಇದು ಇಂಪಾರ್ಟೆಂಟ್ ಪಾಯಿಂಟ್. ನನಗೆ ಒಂದು ಅರ್ಥ ಆಗ್ಲಿಲ್ಲ. 4 ಜನರಿಗೆ ಒಂದ್ ಮಾಡಿದ್ರೆ 300 ಅಂದ್ರೆ 3 ಜನರಿಗೆ ಮಾಡಿದ್ರೆ 75 ಬರ್ಬೇಕಲ್ಲ, 75 ಬರಂಗಿಲ್ಲ. ಇದ್ರ ಸಲಗಿನ ಇದು ಸವಿತಾ, ಇದ್ರ ಕೆಳಗ ಪಾಟೀಲ್ರು. ಸವಿತಾ ಏನಾರೆ 4 ಜನ ಮಾಡಕ್ಕಿಂತ ಮೊದಲೇ ಇದನ್ನ ಹಿಡಿದು ಏನಂತ ಹೇಳ್ತೀವಿ ನಾನಿಲ್ಲಿ, ಇದು ಸವಿತಾನ ಕೆಳಗೆ 1, 2, 3 ಜನ ಮಾತ್ರ ಮಾಡ ಇದು ಹೌದಲ್ಲ ನಾ ಹಿಡಿದು. ಇದ್ರ ಕೆಳಗೆ ಪಾಟೀಲ್ರು ಏನ್ರೆ ಮೊದಲೇ 4 ಜನ ಮಾಡಿ ಪಾಟೀಲ್ರು ಏನ್ರೆ ಗೋಲ್ಡ್ ಆತಂದ್ರೆ ಇವ್ರು ಮೇಲ್ ಹೋಗ್ತಾರ. ಇವ್ನ್ 4 ದಿನದಾಗ ಇವನು ಬಿಟ್ಟು ಹೋಗ್ತಾನ, ಇನ್ನ 4 ದಿನದಾಗ ಇವನು ಬಿಟ್ಟು ಹೋಗ್ತಾನ. ಸವಿತಾನ ಕೆಳಗೆ ಮತ್ತು ಜೀರೋ. ಕಣ್ಣ ಗಣಪತಿ, ಹೌದಲ್ಲಮ್ಮ? ಹೌದು ಸರ್. ಇದ್ರ ಸಲಗಿ ಹೇಳಿದ್ದು. ಪಾಠ ಕ್ಲಿಯರ್ ಆತಲ್ಲ? ಇದು ಸ್ಪಷ್ಟವಾಗಿ ಇದನ್ನ ಇಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಕ್ಕಂಥ ವ್ಯಕ್ತಿಗಳು ನನ್ನ ತಿಳಿದ ಮಟ್ಟಿಗೆ ಸಿಗಂಗಿಲ್ಲ. ಪಾಠ ಕ್ಲಿಯರ್ ಆತ್ರಿ? ಇದ್ರ ಜೊತೆಗೆ ಮತ್ತೆ ಎರಡನೇದು, ಒಂದು ಸರಿ ನಾ ಬ್ಲೂ ಡೈಮಂಡ್ ಅದಂತ ತಿಳ್ಕೊಡ್ರಿ. ಕಂಪನಿಯವ್ರು ನನಗೇನ್ ಮಾಡ್ತಾರ, ಇಲ್ಲಿಗೆ ಮುಗಿಲಿಲ್ಲ, ಇಲ್ಲಿಗೆ ನೀವು ಹಿಂಗೆ ಮುಗಿತಂತ ಹೊರಗೆ ಹೋಗಿಲ್ಲ, ಮತ್ತೆ ನಾವು ವಾಪಸ್ ಮತ್ತೆ $30 ಕೊಟ್ರೆ ರೀ ಎಂಟ್ರಿ ತಗೋಬೇಕಾಗ್ತೈತಿ. ಇದು ಕಂಪಲ್ಸರಿ. ಕಂಪ್ಲೀಟ್ ಆಯ್ತು. ಈಗ ಮತ್ತೆ ನಾನು $30 ಕೊಟ್ಟೆ, ನಾನು ರೀ ಎಂಟ್ರಿ ತಗೊಂಡೆ. ಮುಂದೇನ್ ಮಾಡ್ತೀನಿ? 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ₹100 ಕೋಟಿ ರಿಪೀಟೆಡ್ಲಿ ಇನ್ಕಮ್ ಅನ್ನ ತಗೋಬಹುದು. ಪಾಯಿಂಟ್ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು. ಆದ್ರೆ 2ನೇ ಸರಿ $30 ಕೊಟ್ಟು ನಾನು ಜಾಯಿನ್ ಆಗ್ತೇನಲ್ಲ, 100 ಕೋಟಿ ಗಳಿಸ್ಲಿಕ್ಕೆ ಮತ್ತೆ ಹೊಸ ಮೆಂಬರ್ ಹಾಕೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಹೊಸ ಮೆಂಬರ್ ಹಾಕ್ಲಿಲ್ಲ ಅಂದ್ರೆ ಇನ್ಕಮ್ ಹೆಂಗ್ ಬರ್ತಿದ್ರಿ? ಈಗ ಒಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ಮೊದಲೇ ನಾನು ಬ್ಲೂ ಡೈಮಂಡ್ ಅದೇ, ನಾನು $30 ಕೊಡ್ತೀನಿ, ರೀ ಎಂಟ್ರಿ ತಗೊಂಡೆ. ನನ್ನ ಪಾತ್ರ ಕ್ಲಿಯರ್ ಆತಮ್ಮ? ಕ್ಲಿಯರ್ ಆಯ್ತು ಸರ್. ನಂದು ಮುಗಿದ 1 ವಾರದ ಮೇಲೆ 4 ಜನ, ಅವ್ರದ್ದು ಮುಗಿದ್ಮೇಲೆ 16 ಜನ, ಅವ್ರದ್ದು ಮುಗಿದ್ಮೇಲೆ 64 ಜನ, ಅವ್ರದ್ದು ಮುಗಿದ್ಮೇಲೆ 256 ಜನ, ಅವ್ರದ್ದು ಮುಗಿದ್ಮೇಲೆ 1000 ಜನ ಡೈಮಂಡ್ ಮುಗಿಸ್ತಾರ. ಎಲ್ಲರೂ ನನ್ನ ಜೊತೆಗೆ ರೀ ಎಂಟ್ರಿ ತಗೊಂಡು ಅವರು ರಿಪಿಟೇಷನ್ ಮಾಡ್ಕೊಂತಿರ್ತಾರ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಒಂದ್ರೆ ಈ ಜಾಯಿಂಟ್ ವೀಲ್ ಅಂತ ಇರ್ತೈತಲ್ಲ ಜೋಕಾಲಿದು, ನಾವು ಆಡ್ತೀವಲ್ಲ, ಇದ್ರೊಳಗೆ ಏನಮ್ಮ, ನಾನು ಮುಂದಿನ ಕುರ್ಚಿಯೊಳಗೆ ನಾನು ಕೂತೀನಿ, ನನ್ನ ಕೆಳಗೆ ಇಲ್ಲಿ ಪಾಟೀಲ್ರು ಸೆಕೆಂಡ್ ಲೆವೆಲ್, ಇಲ್ಲಿ ನನ್ನ ಕೆಳಗೆ 4 ಜನ, ನನ್ನ ಕೆಳಗೆ 16 ಜನ, 64 ಜನ, 256 ಜನ, 1000 ಜನ, ಇದೇ ತರ ಚಕ್ರ ಹೊಡ್ಕೊಂತಿರೋದು. ಇದಕ್ಕ ಏನ್ ಮಾಡ್ತಾರೆ? ಜಾಯಿಂಟ್ ವೀಲ್ ಅಂತ ಕರಿತಾರಲ್ಲ. ಈಗ ಹೇಳ್ರಿ, ಕೇವಲ ಜೀವನದೊಳಗೆ ಒಂದು $30 ಇನ್ವೆಸ್ಟ್ಮೆಂಟ್ ಮಾಡುದು. ಎಷ್ಟಮ್ಮ? ಒಂದು $3000 ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಜೀವನದೊಳಗೆ ಕಷ್ಟ ಪಡ್ತಕ್ಕಂಥ 4 ಜನರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋದ್ರಿಂದ $100 ಕೋಟಿ ಬರ್ತೈತೆ ಅಂದ್ರೆ ಸಿಂಪಲ್ ಆಗಿ ಮಾಡಕ್ ಏನಾಗ್ತಿತ್ತಮ್ಮ ನಮಗೆ? ಇದಕ್ಕಿಂತ ಇದಕ್ಕಿಂತ ಈಜಿ ಆಗಿರ್ತಕ್ಕಂಥ ಬಿಸಿನೆಸ್ ಯಾವ್ದಮ್ಮ ಬೇಕು? ಇಲ್ಲಿ ಕೋಟಿ ಗಂಟೆ ಗಳಿಸಾಕತ್ತೀನಿ. ಒಂದು ಸೋಪ್ ಮಾರ್ಲಿಲ್ಲ, ಶಾಂಪೂ ಮಾರ್ಲಿಲ್ಲ, ಚಾ ಪುಡಿ ಮಾರ್ಲಿಲ್ಲ, ಏನು ಮಾರ್ಕೊಂತ ಕುಂದಿರ್ಲಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದ್ರ ಜೊತೆಗೆ ನಮ್ಮ ಕಂಪನಿಯೊಳಗೆ ಯಾರಿಗೆ ಬ್ಲೂ ಡೈಮಂಡ್ ಮಾಡ್ತಾರಲ್ಲ ಅವ್ರಿಗೆ ನಾವು ಏನ್ ಮಾಡ್ತೀವಿ, ಒಂದು ಸನ್ಮಾನ ಅಂತ ಕರಿತಾರಲ್ಲ, ಆ ಸನ್ಮಾನಕ್ಕೆ ಸಲಾಗಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಅವ್ರಿಗೆ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ. ಇದ್ರ ಜೊತೆಗೆ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆಗೆ ಈ ವ್ಯಕ್ತಿಗೆ ಲೈಫ್ ಟೈಮ್ ಎಲ್ಲಿವರೆಗೆ ಜೀವಂತ ಇರ್ತಾರ ಅಲ್ಲಿವರೆಗೆ ಫಾರಿನ್ ಟ್ರಿಪ್ ಅನ್ನ ಕೊಡ್ತೀವಿ. ಏನ್ ಕೊಡ್ತೀವ? ಫ್ರೀ ಆಫ್ ಕಾಸ್ಟ್ ಒಳಗೆ ಫಾರಿನ್ ಟ್ರಿಪ್. ಅದು ಪ್ರತಿ 6 ತಿಂಗಳಿಗೆ ಒಂದ್ಸರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇಷ್ಟೆಲ್ಲ ಬರೀ ಒಂದು $30 ಹಾಕಿ ಕೆಲಸ ಮಾಡೋದ್ರಿಂದ ಸಿಗ್ತೈತೆ ಅಂದ್ರೆ ಯಾಕೆ ಮಾಡಬಾರ್ದು? ಇದ್ರ ಜೊತೆಗೆ ನನ್ನ ಪ್ರೆಸೆಂಟೇಶನ್ ಅನ್ನ ಮುಗಿಸ್ತೀನಿ. ನನ್ನ ಪ್ರೆಸೆಂಟೇಶನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಪ್ರಶ್ನೆ ಗೆದ್ದಿದ್ರೆ ಬಿಂದಾಸ ಕೇಳ್ಕೊಡ್ರಿ. ಯಾರಿಗೆ ಏನೇ ಪ್ರಶ್ನೆ ಇದ್ರು ಬಿಂದಾಸ ಕೇಳಿ.